ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಡ್ರೀಮ್ ಸ್ಟುಡಿಯೋಗೆ ಸ್ವಾಗತ. ಸೊ ನಾನು ನಿಮ್ಮ ರತಿ ಯಾದವ್. ಇವತ್ತು ಆ್ಯಕ್ಚುಲಿ ಇದು ನನಗೆ ಸ್ಪೆಷಲ್ ಎಪಿಸೋಡು ಬಿಕಾಸ್ ನಾನು ಒಂದು ಮೂವಿ ಟೀಮ್ ಜೊತೆ ಪಾಡ್ಕಾಸ್ಟ್ ಮಾಡ್ತಾ ಇರೋದು. ಸೊ ತಡೆ ಯಾಕೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ನಮಸ್ತೆ. ಸೊ ಹೇಗಿದ್ದೀರಾ ಎಲ್ಲರೂ? ಬಿಂದಾಸ್, ಆರಾಮ್. ಬ್ಯುಸಿ ಇಲ್ವಾ? ಶೂಟಿಂಗು ಎಲ್ಲ ಕಂಪ್ಲೀಟ್ ಆಗಿದೆ. ಹೇಗಿದೆ ಇವಾಗ ಡೇಸು? ಹೇಗೆ ಓಡ್ತಾ ಇದೆ ಲೈಫು? ಟೈಮ್ ಹೆಂಗೆ ಓಡ್ತಿದೆ ಹಂಗೆ ಓಡ್ತಿದೆ. ಹಾಂ, ಅಂದರೆ ಎಕ್ಸೈಟ್ಮೆಂಟ್ ಇಲ್ವಾ? ಮೂವಿ ಆಗಿದೆ, ಮೂವಿ ಚೆನ್ನಾಗಿ ಬಂದಿದೆ, ಅದರಲ್ಲಿ ಎಕ್ಸೈಟ್ಮೆಂಟ್ ಇದೆ. ಓಕೆ. ಮೂವಿ ನೋಡ್ಬೇಕು ಅನ್ನೋ ಎಕ್ಸೈಟ್ಮೆಂಟ್ ಇದೆ. ಅದು ರಿಲೀಸ್ ಆಗದ ಹೇಗೆ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದೆಲ್ಲ ಇದೆ. ಟೆನ್ಷನ್ ಇದೆಯಾ? ಕ್ಯೂರಿಯಾಸಿಟಿ ಇದೆ, ಟೆನ್ಷನ್ ಇಲ್ಲ. ಕ್ಯೂರಿಯಾಸಿಟಿ ಇದೆ, ಟೆನ್ಷನ್ ಇವ್ರು ಮಾಡ್ಕೋಬೇಕು. ನೋಡಿ ನಿಮ್ಮ ಮೇಲೆ ಎತ್ತಾಕ್ಬಿಟ್ರ ಅಲ್ಲ. ನೋಡಿ ಆರ್ಟಿಸ್ಟ್ ಅಲ್ವಾ, ಸೇಫ್ ಝೋನು. ಸೊ ಹೌದಾ? ಓಕೆ. ಬಟ್ ಸ್ಟಿಲ್ ಈಗ ನೀವು ಈ ಮೂವಿಗೆ ಪ್ರೊಡ್ಯೂಸರ್ ಅಲ್ವಾ ಮ್ಯಾಮ್? ಸೊ ನಿಮ್ಮ ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಮಾಡಿಕೊಡ್ಲಿಲ್ಲ ನೀವು. ನನ್ನ ಹೆಸರು ಬಂದು ಹರ್ಷ ಕಲ್ಯಾಣ್ ಅಂತ. ನಾನು ಶಿಡ್ಲಘಟ್ಟದ ಹುಡುಗ, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಸಿನಿಮಾದಲ್ಲಿ ಏನೋ ಒಂದು ಮಾಡ್ಬೇಕಂತ ಬಂದಿದ್ದೀನಿ. ಏನು ಮಾಡಬೇಕು ಅಂತ? ಆ್ಯಕ್ಟಿಂಗ್ ಮಾಡ್ಬೇಕಂತ ಬಂದಿದ್ದೀನಿ. ಓಕೆ, ಆ್ಯಕ್ಟಿಂಗ್ ಮಾಡ್ಬೇಕಂತ ಬಂದಿದ್ದೀನಿ. ನೋಡೋಣ ಮುಂದೆ ದೇವರು ಯಾವ ಥರ ಮುಂದೆ ಕರ್ಕೊಂಡು ಹೋಗ್ತಾನೆ. ನಮ್ಮ ಒಂದು ಶ್ರಮ, ದೇವರ ಒಂದು ಲಕ್ಕು. ದೇವ್ರ ಲಕ್ಕಲ್ಲ, ನಿಮ್ಮ ಲಕ್ಕು. ದೇವರು ಕೊಡೋದು, ದೇವರು ಇವ್ರಿಗೆ ಕೊಡೋ ಲೆಕ್ಕ, ಇವ್ರಿಗೆ ಕೊಡೋ ಲೆಕ್ಕ ಅದೇ. ಮ್ಯಾಮ್ ನೀವು ನಿಮ್ಮ ಬಗ್ಗೆ? ನಾನು ದೀಪಾ ಅಂತ. ನಾನು ಕಿರುತೆರೆ ಕಲಾವಿದೆ. ಕೆಲವು ಒಂದಿಷ್ಟು ಬೆಳ್ಳಿತೆರೆಲು ವರ್ಕ್ ಮಾಡಿದ್ದೀನಿ, ಅನುಭವ ಇದೆ. ಈಗ ಈ ಚಿತ್ರದಲ್ಲಿ ಹೀರೋ ತಾಯಿಯಾಗಿ ಪಾತ್ರ ಮಾಡಿದ್ದೀನಿ. ಆಮೇಲೆ ಇದು ನನಗೆ ವಿಭಿನ್ನವಾಗಿ ಕಾಣಿಸ್ಕೊಂಡಿರೋವಂಥದ್ದು, ಅಂದರೆ ವಿತೌಟ್ ಮಚ್ ಮೇಕಪ್, ಸ್ವಲ್ಪ ಆದಷ್ಟು ನ್ಯಾಚುರಲ್ ಆಗಿ ರಾ ಆಗಿ ಹೇಗೆ ಕಾಣಿಸ್ತೀವೋ ಹಾಗೆ. ನಂಗೆ ತುಂಬ ಇಷ್ಟ ಆಯಿತು. ಹೇಗೆ ಇರ್ತೀವೋ ಹಳ್ಳಿ ಇದಕ್ಕೆ ಹೊಂದೋ ಥರನೇ ಗೆಟಪ್ ಎಲ್ಲ ಮಾಡಿರೋ ಅಂಥದ್ದು. ಸೊ ಈ ಚಿತ್ರದಲ್ಲಿ ಆ ಪಾತ್ರ ಹೇಗೆ ಕಾಣಿಸ್ಕೊಳ್ಳುತ್ತೆ ಅನ್ನೋ ಎಕ್ಸೈಟ್ಮೆಂಟ್ ಇದೆ, ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಮ್ಯಾಮ್. ನೀವು ಮ್ಯಾಮ್? ನನ್ನ ಹೆಸರು ಭವಾನಿ ಅಂತ, ಬ್ಯಾಂಗ್ಳೂರ್ನೋಳೆ. ಸೊ ಹಸ್ಬೆಂಡ್ ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ, ಅದೊಂದು ನಂಬ್ಕೊಂಡಿದ್ದೀನಿ ಅಷ್ಟೇ. ತುಂಬ ಸಪೋರ್ಟಿವ್ ಆಗಿದ್ದಾರೆ. ಓಕೆ. ಸೊ ಅವರಾಗಿದ್ದಕ್ಕೆ ನನಗೆ ಇಷ್ಟು ಮಟ್ಟಿಗೆ ತಂದಿದ್ದಾರೆ. ಸೊ ಅದು ಹೆಮ್ಮೆ ಆಗುತ್ತೆ ಅಷ್ಟೇ. ಓಕೆ. ಅಂದರೆ ನೀವು ಪ್ರೊಡ್ಯೂಸರ್ ಆಗಿ ಹೇಗೆ ಈ ಮೂವಿಗೆ? ಹಸ್ಬೆಂಡ್ ಪ್ರೊಡ್ಯೂಸರ್, ನಾನು ಅಂದರೆ ಅವರು ಇಲ್ಲ ನೀನೇ ಹೋಗು, ನೀನೇ ಮಾಡ್ಕೊಂಡ್ಬಂದ್ರೆ ಚೆನ್ನಾಗಿರುತ್ತೆ ಅಂತ ತಂದಿದ್ದಾರೆ. ಸೊ ಅರ್ಧಾಂಗಿ ಅಲ್ವಾ, ಹಾಫ್ ಶರ್ಟ್, ಅದಕ್ಕೆ ಅವ್ರು ಕಳಿಸ್ಕೊಟ್ಟಿದ್ದಾರೆ. ಅವ್ರು ಯಾವತ್ತಿದ್ರು ಕ್ಯಾಮ್ರಾ ಹಿಂದೆ ಇರ್ತಾರೆ, ಕ್ಯಾಮ್ರಾ ಮುಂದೆ ನೀನು ಹೋಗು ಅಂತ ನನ್ನ ಕಳಿಸ್ತಾರೆ. ಓಕೆ, ನೈಸ್ ಅಲ್ವಾ? ಎಸ್, ತುಂಬ ಎನ್ಕರೇಜಿಂಗ್ ಅವರು. ಹೌದು, ಸಪೋರ್ಟಿವ್ ಆಗಿರ್ತಾರೆ. ಸರ್ ನಿಮಗೆ ಅಂದರೆ ಇಂಡಸ್ಟ್ರಿಗೆ ಯಾಕೆ ಬರಬೇಕು ಅಂತ ಅನ್ನಿಸ್ತು? ಅಂದರೆ ಹೀರೋ ಆಗಿ ಯಾಕೆ ಬರಬೇಕು ಅಂತ ಅನ್ನಿಸ್ತು? ಚಿಕ್ಕ ವಯಸ್ಸಿಂದನೇ ಇತ್ತಾ? ಇಲ್ಲ ಇಲ್ಲ, ನಾನು ಹೀರೋ ಆಗ್ಬೇಕಂತ ಬಂದಿದ್ದಲ್ಲ. ಓಕೆ. ಆ್ಯಕ್ಟಿಂಗ್ ಅಂದರೆ ಒಂದು ಸಿನಿಮಾದಲ್ಲಿ ಹೀರೋ ಹೀರೋಯಿನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಇದಲ್ಲ, ಆ ಒಂದು ಕ್ಯಾರೆಕ್ಟರ್ ಜೀವ ತುಂಬೋದಿಲ್ಲ. ಅದ್ರಲ್ಲಿ ಎಲ್ಲ ಹೀರೋಯಿಸಮೇ. ಅಂದರೆ ಒಬ್ಬ ಫ್ರೆಂಡ್ ಕ್ಯಾರೆಕ್ಟರ್ ಮಾಡೋದು ಇರೋನೆ, ಒಬ್ಬ ತಾಯಿ ಪಾತ್ರ ಮಾಡಿದವ್ರು ಇರೋನೆ, ಬ್ಯಾಕ್ಗ್ರೌಂಡ್ ಯಾವ ವರ್ಕ್ ಮಾಡ್ತಾ ಇರ್ತಾರೋ ಅಂದ್ರೆ ಒಬ್ಬ ಲೈಟ್ ಮ್ಯಾನ್ ಇರೋನೆ ಸಿನಿಮಾಗೆ, ಒಬ್ಬ ಕ್ಯಾಮ್ರಾಮನ್ ಇರೋನೆ, ಒಬ್ಬ ಡೈರೆಕ್ಟರ್ ಇರೋನೆ, ಎಲ್ಲ ಇರೋನೆ. ಹೀರೋ ಆಗ್ಬೇಕಂತ ಅಂತಲ್ಲ, ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಮಾಡಬೇಕು. ನಮ್ಮ ಕ್ಯಾರೆಕ್ಟರ್ ಒಂದು ಕೊಟ್ಟಿದ್ದಾರೆ ಅಂದ್ರೆ ನಾನು ಜೀವ ತುಂಬಬೇಕು, ಕಲಾವಿದರಾಗಬೇಕು, ಒಳ್ಳೆ ಕಲಾವಿದರಾಗಬೇಕು ಅಂತ ಬಂದ ನಾನು. ಓಕೆ. ಸೊ ಹಂಗಾಗಿ ಬಂದು ಒಂದಿಷ್ಟು ವರ್ಷನೂ ನಾನು ಸೈಕಲ್ ಹೊಡೆದಿದ್ದೀನಿ. ಎಲ್ರಿಗೂ ಇದ್ದಿದ್ದೆ, ಬ್ಯಾಕ್ ಗ್ರೌಂಡ್ ಇಲ್ಲ. ಇವರು ಸೀರಿಯಲ್ ಅಂದ್ರೆ ಇವ್ರು ಆಕ್ಟ್ ಮಾಡ್ತಿದ್ದ ಸೀರಿಯಲ್ ನಾನು ಸೆಟ್ ವರ್ಕ್ ಎಲ್ಲ ಮಾಡಿದ್ದೀನಿ. ಓಕೆ. ಆಕ್ಚುಲಿ ಯಾವ ಸೀರಿಯಲ್ ನಾವು ನೋಡ್ತಾ ಇದ್ವಿ, ಮಗಳು ಜಾನಕಿ ಮ್ಯಾಮ್. ನೀವು ಅದ್ರ ಬಗ್ಗೆ ಹೇಳಲೇಬೇಕು. TN ಸೀತಾರಾಮ್ ಸರ್ಗೆ ಎಲ್ಲ ಇಡೀ ಫ್ಯಾಮಿಲಿನೇ ಫ್ಯಾನ್ ಅವ್ರಿಗೆ. ಅವ್ರ ಜೊತೆ ವರ್ಕ್ ಮಾಡಿದ್ದೀರಾ ನೀವು? ಖಂಡಿತ ನನ್ನ ಹೆಮ್ಮೆ ಮತ್ತೆ ನನಗೆ ಪುಣ್ಯ ಅಂತಾನೆ ಅನ್ಕೊಳ್ತೀನಿ. ನಿಮ್ಮ ನೋಡಿದ ತಕ್ಷಣ ಗೊತ್ತಾಗೋಯ್ತು, ಓಕೆ ನೀವು ಈ ಸೀರಿಯಲ್ ಅಲ್ಲಿ ಇದ್ರಿ ಅಂತ. ಸೊ ಹೇಳಿ ಅದ್ರ ಬಗ್ಗೆ. ಅದು ನನ್ನ ಸರ್ಗೆ ಹೇಳಿದ್ದೆ. ಆ್ಯಕ್ಚುಲಿ ಇಷ್ಟು ವರ್ಷ ನಾನು ಮಾಡಿದ ಪಾತ್ರಗಳು ಅಥವಾ ಸೀರಿಯಲ್ಲು ಅಥವಾ ಏನು ವರ್ಕ್ ಮಾಡಿದ್ದೀನೋ ಅದೆಲ್ಲ ತಕ್ಕಡಿಯಲ್ಲಿ ಒಂದು ಕಡೆ ತೂಗಕ್ಕೆ ಹಾಕಿದ್ರೆ ಮಗಳು ಜಾನಕಿ ಪಾತ್ರನ ಒಂದು ಕಡೆ ತೂಗಿ ಹಾಕಬಹುದು. ಅಷ್ಟು ವೇಟೇಜು ಮತ್ತೆ ಅಷ್ಟು ನನಗೆ ಪಾಪ್ಯುಲಾರಿಟಿನೂ ತಂದು ಕೊಟ್ಟಂತ ಸೀರಿಯಲ್ಲು. ಈವನ್ ನಾನು ಹರ್ಷ ವರ್ಕ್ ಮಾಡಿದ್ದು ಕನ್ಯಾದಾನ ಅಂತ, ಅದು ಕೂಡ ತುಂಬ ಚೆನ್ನಾಗಿ ಓಡ್ತು. ಅದರಲ್ಲಿ ನಾನು ನನ್ನ
ಆಕ್ಚುಲಿ ಮಗಳು ಜಾನಕಿ ಪಾತ್ರನೂ ನನಗಿಷ್ಟನೇ, ಆದರೆ ಕನ್ಯಾದಾನದಲ್ಲಿ ಮಾಡಿರೋ ಪಾತ್ರ ಕೂಡ ನನಗೆ ತುಂಬ ವಿಶೇಷ. ಯಾಕೆಂದರೆ ಫಸ್ಟ್ ಟೈಮ್ ನಾನು ತುಂಬ ನೆಗೆಟಿವ್ ರೋಲ್ ಮಾಡಿರೋವಂಥದ್ದು. ನೆಗೆಟಿವ್ ಅಂದರೆ ಕೆಲವೆಲ್ಲ ಒಳಗಡೆ ಪಿತೂರಿ ಮಾಡೋ ಥರದ್ದು ಇರ್ತಿತ್ತು, ಬಟ್ ಇದರಲ್ಲಿ ಡೈರೆಕ್ಟಾಗಿ ಕೆಟ್ಟ ಮಾತು, ಕೆಟ್ಟ ಭಾಷೆಯಲ್ಲಿ ಬೈಯೋದು, ಎಲ್ಲರಿಗೂ ಕಿರುಕುಳ ಕೊಡೋದು, ಈ ಥರ ಕೆಟ್ಟ ಅತ್ತೆ, ಬಜಾರಿ ಅತ್ತೆ, ಕೆಟ್ಟ ಅತ್ತೆ, ಕೆಟ್ಟ ಬೀಗ್ತಿ, ಈ ಥರದ್ದೆಲ್ಲ ರೋಲ್ ಮಾಡಿರೋ ಅಂಥದ್ದು. ನನಗೆ ಅಲ್ಲೇ ಹರ್ಷನ್ ಪರಿಚಯ ಆಗಿದ್ದು. ಅಲ್ಲಿ ಪಾಪ ನನಗೆ ತುಂಬ ಹೆಲ್ಪ್ ಮಾಡಿದ್ದಾನೆ ಹರ್ಷ ಪರ್ಸ್ನಲಿ. ನಾವು ಕಾಸ್ಟ್ಯೂಮ್ ಎಲ್ಲ ಬಿಟ್ಬಿಟ್ಟು ಬಂದ್ಬಿಟ್ರೆ ನನಗೆ ಕಾಸ್ಟ್ಯೂಮ್ ತಂದ್ಕೊಡೋದು ಎಲ್ಲ ಮಾಡಿ ಹಂಗೆ ಪರಿಚಯ ಆಗಿದ್ದು. ಸೊ ಇಲ್ಲಿ ಮಗ ಆಗಿ ಹಂಗಾರೆ ಇನ್ನೂ ಚೆನ್ನಾಗಿರುತ್ತೆ ನಿಮ್ದು ಆ ಬಾಂಡಿಂಗ್ ಇದ್ದಿದ್ರಿಂದ ನನಗೆ ಇವನ್ ಜೊತೆ ವರ್ಕ್ ಮಾಡೋದೇನು ನನಗೆ ಕಷ್ಟ ಆಗ್ಲಿಲ್ಲ, ಮತ್ತೆ ಈಸಿ ಆಯ್ತು, ಇಷ್ಟ ಆಯ್ತು. ಆಮೇಲೆ ಅವ್ನು ಕರೆದಿದ್ದಕ್ಕೆ ಬರೋದಕ್ಕೂ ನನಗೆ ನಂಬಿಕೆ ಇತ್ತು. ಹಂಗಾಗಿ ಇದು. ಬಟ್ ನಿಮ್ಗೆ TN ಸೀತಾರಾಮ್ ಸರ್ ಹೇಗೆ, ಅವ್ರ ಕಡೆಯಿಂದ ಹೇಗೆ ಕಾಸ್ಟಿಂಗ್ ಬಂತು ಮ್ಯಾಮ್? ಅಂದ್ರೆ ಆಡಿಷನ್ ಮುಖಾಂತರನೋ ಅಥವಾ? ನನ್ನ ಥಿಯೇಟರ್ ಫ್ರೆಂಡ್ಸ್ ಹರಿ ಅಂತ ಇದ್ದಾರೆ, ಹರಿ ಪ್ರದೀಪ್ ಅಂತೆಲ್ಲ. ಸೊ ಅವ್ರ ಕಡೆಯಿಂದ ನನಗೆ ಆಕ್ಚುಲಿ ಫಸ್ಟ್ ಟೈಮ್ ಮಾಡಬೇಕಾಗಿತ್ತು. ನಾನು ವೆರಿ ಫಸ್ಟ್ ಬಿಗಿನಿಂಗ್ ಇಂದಾನೇ ಇರಬೇಕಾಗಿತ್ತು. ಅವರೆಲ್ಲ ಸೀರಿಯಲ್ಗಳಲ್ಲಿ ಅಲ್ಲಲ್ಲ, ಇದು ಮಗಳ ಜಾನಕಿಯಲ್ಲಿ ಅದಕ್ಕೆ ಮುಂಚೆ ನಾನು ಮಾಡಿದ್ದೀನಿ, ದಶಾವತಾರ ಅಂತ TNS ದೇನೆ. ಆ ಸೀರಿಯಲ್ಲು ತುಂಬ ಚಿಕ್ಕವಳಿದ್ದಾಗ ETV ಅಲ್ಲಿ ಟೆಲಿಕಾಸ್ಟ್ ಆಗ್ತಾ ಇತ್ತು. ಸೊ ಅದನ್ನು ಮುಗಿಸಿ ಆಮೇಲಿಂದ ಇಲ್ಲಿಗೆ ಬಂದಿದ್ದು. ತುಂಬ ವರ್ಷ ಗ್ಯಾಪ್ ಆದಮೇಲೆ ರೀಸ್ಟಾರ್ಟ್ ಸರ್ ಜೊತೆ. ಬಟ್ ಅದು ಮುಂಚೆನೇ ಪಾತ್ರ ಮಾಡಬೇಕಾಗಿತ್ತು, ಆವಾಗ ಟೈಮ್ ಕ್ಲಾಶಸ್ ಆಗಿಬಿಟ್ಟು ವರ್ಕ್ ಮಾಡೋಕ್ಕಾಗಿರಲಿಲ್ಲ. ಬೇರೆ ಸೀರಿಯಲು ಎಲ್ಲ ಕ್ಲಾಶ್ ಆಗ್ತಾ ಇದ್ದಿದ್ದರಿಂದ ಆಮೇಲೆ ನನ್ನ ಫ್ರೆಂಡೇ ಈ ಪಾತ್ರ ಮಾಡ್ತಾ ಇದ್ದಿದ್ದು, ನನ್ನ ಪಾತ್ರನ ಮೊದಲನೇದಾಗಿ. ಸೊ ಅವಳು ಬಿಟ್ಮೇಲೆ ನಾನು ಚೇಂಜ್ ಆದ್ರು. ಹೌದು, ರೀಪ್ಲೇಸ್ ಕ್ಯಾರೆಕ್ಟರ್ ಆಯಿತು 44 ಎಪಿಸೋಡಿಂದ. ನೀವು ಹೇಗೆ ಬಂದ್ರಿ ಅಂದರೆ ಇಂಡಸ್ಟ್ರಿಗೆ? ಚಿಕ್ಕ ವಯಸ್ಸಿಂದನೇ ಇಂಟ್ರೆಸ್ಟ್ ಇತ್ತಾ ಅಥವಾ ಹೇಗೆ? ಥಿಯೇಟರಲ್ಲಿ ನಾಟಕಗಳಲ್ಲಿ ಆಕ್ಟ್ ಮಾಡ್ತಾ ಇದ್ದೆ. ಕಲಾಸಂಕುಲ ಅಂತ ಇನ್ಸ್ಟಿಟ್ಯೂಟ್, ಅಲ್ಲಿ ಅಶೋಕ್ ನಿಟ್ಟೂರ್ ಅಂತ ಅವರು ಒಂದು DD1 ನಲ್ಲಿ ನಾಟಕಗಳೆಲ್ಲ ಮಾಡಿಸ್ತಾ ಇದ್ರು. ಸೊ ಆ ರೆಕಾರ್ಡಿಂಗ್ಗೆ ಅಂತ ಹೋಗಿದ್ದೆ. ನಳದಮಯಂತಿ ಅಂತ ಒಂದು ನಾಟಕ. ಅಲ್ಲಿ ನನ್ನ ಮೇಕಪ್ ಮ್ಯಾನ್ ಒಬ್ರು ಗುರ್ತು ಹಿಡಿದು ಇಂಟ್ರಡ್ಯೂಸ್ ಮಾಡಿಸಿದ್ದು. ಫಸ್ಟ್ ಜನನಿ ಅಂತ ಬರ್ತಾ ಇತ್ತು, ಇವರು ಭಾರತಿ ವಿಷ್ಣುವರ್ಧನ್ ಅವರು ಆ್ಯಕ್ಟ್ ಮಾಡಿದ್ದ ಸೀರಿಯಲ್. ಅದು ಮೊದಲನೇ ಸೀರಿಯಲ್ ನಾನು ಆ್ಯಕ್ಟ್ ಮಾಡಿದ್ದು. ಅದಕ್ಕೆ ಮುಂಚೆ 2 ಶಾರ್ಟ್ ಫಿಲ್ಮ್ಸ್ ವರ್ಕ್ ಮಾಡಿದ್ದೆ. ಅದಾದ್ಮೇಲೆ ಮೆಗಾ ಸೀರಿಯಲ್ ಅಂತ ಸ್ಟಾರ್ಟ್ ಮಾಡಿದ್ದು ಜನನಿ. ನೈಸ್ ಮ್ಯಾಮ್. ಸೊ ಮ್ಯಾಮ್, ನಿಮಗೆ ಕೇಳೋದಾದರೆ ಮುಂಚೆ ಬೇರೆ ಮೂವೀಸಲ್ಲೂ ಲೈಕ್ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡಿದ್ದೀರಾ ನಿಮ್ಮ ಹಸ್ಬೆಂಡ್ ಅವರು ಅಥವಾ ನೀವು? ಮಾಡಿದ್ರಾ? ಅದರಿಂದ ಲೈಕ್ ಯಾವ್ಯಾವ ಥರ ಮೂವೀಸಲ್ಲಿ ಪ್ರೊಡ್ಯೂಸರ್ ಆಗಿದ್ದೀರಾ? ಅಂದ್ರೆ ಪಾಗಲ್ 3 ಅಂತ ಎಲ್ಲ ರಿಲೀಸ್ ಆಗಿದೆ. ಪಾಗಲ್ 2 ಅಂತ, ಮತ್ತೆ ಇಬ್ಬರು ಹೆಣ್ತಿರ ಮುದ್ದಿನ ಗಂಡ ಅಂತ ಒಂದು. ಇಬ್ಬರು ಹೌದಾ? ಒಂದು ಹರಿಗಿರಿ, ಇವ್ರನ್ನ ನೋಡಿದ್ರೆ ಹೊರಗೆಲ್ಲ ಊರಿ, ಅದೊಂದು ನೆಕ್ಸ್ಟ್. ಈ ಮೂವಿಲಿ ಆಕ್ಟಿಂಗ್ ಮಾಡ್ಲಿಲ್ವಾ? ಯಾಕೆ? ಇದರಲ್ಲಿ ನಮ್ಗಳ ಹೊಟ್ಟೆ ಮೇಲೆ ಹೊಡಿಬಾರ್ದು ಅಂತ ಸರ್, ಇದರಲ್ಲಿ ಇಬ್ರು ಹೀರೋಯಿನ್ಸ್. ಇಬ್ರು ಹೀರೋಯಿನ್ ಅಂದ್ರೆ ಅದೇ ತರನೇ ಒಂಥರ ಅಂದ್ರೆ ಕಮ್ಮಿ ಆದ್ರು ಅಂತಾನೆ ಹೇಳ್ತಾ ಇದ್ದೀರಾ ಹೇಗೆ? ಇಬ್ರಾದ್ರಲ್ಲ. ಸೊ ಮ್ಯಾಮ್, ನಿಮಗೆ ಈ ಒಂದು ಡೈರೆಕ್ಟರ್ಸ್ ಬರ್ತಿರ್ತಾರೆ ನಿಮಗೆ ಸ್ಕ್ರಿಪ್ಟ್ನ ಹಿಡ್ಕೊಂಡು. ಸೊ ನೀವು ಯಾವ ಥರ ಚೂಸ್ ಮಾಡ್ಕೋತೀರಾ? ಯಾವ್ಯಾವ ಸ್ಕ್ರಿಪ್ಟು, ಯಾವೆಲ್ಲ ಎಲಿಮೆಂಟ್ಸ್ ನೀವು ನೋಡ್ತೀರಾ? ನಮ್ಮ ಕತೆ ಅಂತ ಬಂದಾಗ ತುಂಬಾ ಚೆನ್ನಾಗಿದ್ರೆ ಒಪ್ಕೊಂಡ್ಬಿಟ್ಟೆಲ್ಲ ಹಸ್ಬೆಂಡೇ ಕೇಳೋದು ಸ್ಟೋರಿ. ಈವನ್ ಶ್ರಾವಣಿಗೂ ಹಂಗೆ ಆಗಿದ್ದು. ವಿಕ್ರಮ್ ಅವರು, ಹರ್ಷ ಅವ್ರು ಕರ್ಕೊಂಡ್ ಬಂದಿದ್ದು ವಿಕ್ರಮ್ನ. ಸೊ ಅವ್ರ ಕತೆ ಹೇಳ್ತಿದ್ದಂಗ್ಲೆ ಇವ್ರ ಕಣ್ಣಲ್ಲಿ ನೀರ್ ಬಂದ್ ಹಂಗೆ ಟೋಕನ್ ಕೊಟ್ಬಿಟ್ರಂತೆ. ಆ ವಿಷಯ ನನ್ಗೂ ಗೊತ್ತಿಲ್ಲ. ಅಷ್ಟು ಇಂಪ್ರೆಸ್ ಆಗಿದೆ. ಅಡ್ವಾನ್ಸ್ ಎಲ್ಲ ಕೊಟ್ಟಾದ್ಮೇಲೆ ನನ್ಗೆ 1 ವೀಕ್ ಆದ್ಮೇಲೆ ಹೇಳಿರೋದು ಅವರು. ಈ ತರ ಆಗಿದೆ, ಈ ತರ ಕತೆ ಇಷ್ಟ ಆಗಿದೆ ಅಂತ ಕಂಟಿನ್ಯೂ ಆಗಿದೆ. ಸೊ ಟೆಕ್ನಿಷಿಯನ್ಸ್ ಎಲ್ಲ ನಿಮ್ ಕಡೆಯವರೇನಾ ಅಥವಾ ಡೈರೆಕ್ಟರ್ ಚೂಸ್ ಮಾಡಿರೋದಾ? ನಿಮ್ದೇನೆ ಆಗಿದ್ರೆ ಫ್ರೆಂಡ್ ಸರ್ಕಲ್ ಅಲ್ಲೇ ಮೂವಿ ಮಾಡಿರೋದು ಟೋಟಲ್. ಟೆಕ್ನಿಷಿಯನ್ ಆಗಿ ವರ್ಕ್ ಮಾಡ್ಕೊಂಡು ಬಂದಿದ್ದಾರೆ. ಓಕೆ, ನಿಮ್ ದೊಡ್ಡ ಬ್ಯಾಕ್ ಗ್ರೌಂಡ್ ಇದೆ ಆಗಿದ್ರೆ. ಅದು ಆಕ್ಚುಲಿ ಏನಂದ್ರೆ ಅದು ಒಂದು ಕೋಆರ್ಡಿನೇಷನ್ ಮತ್ತೆ ಅವರ ಹೆಸರು ಉಳಿಸ್ಕೊಂಡಿರ್ತಾರಲ್ಲ, ಆ ಸಂಬಂಧ ಒಂದು
ರ್ಯಾಪ್ ಬಿಲ್ಡ್ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಅವ್ರು ಅವಾಗ ಕರೆದಾಗ, ಈಗ ನಾನೇ ಆದ್ರೂ ಕೂಡ ಈಗ ಯಾರೋ ಒಬ್ಬ ರ್ಯಾಂಡಮ್ ಪರ್ಸನ್ ನಮ್ಮ ಸೆಟ್ ವರ್ಕೇ ಮಾಡಿರೋರೇ ಆಗಿದ್ರು ಕೂಡ ನಾವು ಯಾರೋ ಕರೆದ್ರು ಅಂತ ಖಂಡಿತ ನಾನು ಎಸ್ಪೆಷಲಿ ಕರೆದಿದ್ದಕ್ಕೆಲ್ಲ ಹೋಗಲ್ಲ. ಸೊ ಅಂದ್ರೆ ನನಗೆ ಮೇನ್ ಏನ್ ಗೊತ್ತಾ, ನನಗೆ ನಂಬಿಕೆ ಇರಬೇಕು, ನನಗೆ ಸೇಫ್ಟಿ ಇರಬೇಕು ಒಂದು, ಆ್ಯಂಡ್ ಕ್ಯಾರೆಕ್ಟ್ರಲ್ಲಿ ಏನೋ ಒಂಚೂರಾರು ತಿರುಳು ಹುರುಳು ಇರಬೇಕು, ಅದನ್ನ ನೋಡಿದ್ರೇನೆ ವರ್ಕ್ ಮಾಡೋದು. ಬಟ್ ಇಲ್ಲಿ ನನಗೆ ಕಥೆ ಕೇಳೋದಕ್ಕಿಂತ ಹರ್ಷ ನನಗೆ ಅಲ್ಲಿ ಸೆಟ್ಟಲ್ ನನಗೆ ಚೆನ್ನಾಗಿ ಗೊತ್ತಿತ್ತಲ್ಲ. ಸೊ ಆ ಥರ ಪರಿಚಯ ಇರೋ ಹುಡುಗ, ಆಮೇಲೆ ಅನ್ನೆಸೆಸರಿ ಆಗಿ ಅನ್ವಾಂಟೆಡ್ ಆಗಿ ನನ್ನ ಜೊತೆ ಯಾರ ಜೊತೆನೋ ಅವನು ಮಾತು ಬಳಸೋದು, ಮಾತು ಇಟ್ಕೊಳ್ಳೋದು, ಸುಮ್ಮನೆ ಮಾತಾಡಕ್ ಬರೋದು, ಹಂಗೇನು ಮಾಡ್ತಾ ಇದ್ದಿದ್ದು ಹುಡುಗ ಅಲ್ಲ. ಸೊ ಹಂಗೆ ಅವ್ನು ಗೊತ್ತಿದ್ರಿಂದ ಕರೆದ ತಕ್ಷಣ ನನಗೆ ಕ್ಯಾರೆಕ್ಟರ್ ಕೇಳಕ್ ಮುಂಚೆ ಹರ್ಷನ್ ಟೀಮು ಮಾಡ್ಬೋದು ಅನ್ನೋದು. ಹಾಗೆ ಒಂದು 2 days ಇತ್ತು ಶೂಟಿಂಗ್ ಹೋಗಕ್ಕೆ. ಹುಡುಕ್ತಾ ಇದ್ವಿ, ಯಾರು ಕರೆಕ್ಟಾಗಿ ಸಿಕ್ತಿಲ್ಲ. ಈ ಮದರ್ ರೋಲ್ಗೆ. ಅದಾದ್ಮೇಲೆ ನನ್ಗೆ ನೆನ್ಪು ಬಂತು, ಕನ್ಯಾತನ ಸೀರಿಯಲ್ ಇದ್ರಲ್ಲ ಅಮ್ಮ ಅಂತ. ಆಮೇಲೆ ತಕ್ಷಣ ಹಂಗೆ ಡೈರೆಕ್ಟ್ ಫಸ್ಟ್ ಫೋನ್ ನಂಬರ್ ಕೊಟ್ಬಿಟ್ಟು ಇವ್ರು ಕೇಳಿ ಸರಿ ಅಂತ ಅಂದೆ. ನಂಗೆ ಸ್ವಲ್ಪ ಕೇಳಕ್ಕೆ ಭಯ, ಯಾಕಂದ್ರೆ ಸೀನಿಯರ್ ಸ್ವಲ್ಪ ಭಯ ಆಗುತ್ತೆ. ಆಮೇಲೆ ಅವ್ರು ಮಾತಾಡಿದಾದ್ಮೇಲೆ ಫೋನ್ ಕೊಟ್ಟರು, ಅಮ್ಮ ನಮ್ಮದೇ ಪ್ರೊಡಕ್ಷನ್, ನಾವೇ ಮಾಡ್ತಿರೋದು. ಸೊ ಅಂದೆ, ಸರಿ ಅಪ್ಪ ಬಂದು ಮಾಡ್ಕೊಡ್ತೀನಿ ಅಂತಂದ್ರು. 2 days ಇತ್ತಷ್ಟೇ, 2 days ಇತ್ತಷ್ಟೇ ಅಲ್ವಾ? 2 days ಇತ್ತಷ್ಟೇ ಶೂಟಿಂಗ್. ಸಡನ್ ಆಗಿ ಒಪ್ಕೊಂಡು ಬಂದು ಆ ಒಂದು ಕ್ಯಾರೆಕ್ಟರ್ ಜೀವ ತುಂಬಿ ಆಕ್ಚುಲಿ ಲಾಸ್ಟ್ಗೆ ಹೀರೋ ಅಂದ್ರಲ್ಲ, ಹೀರೋ ಆಗೋದು ಇವರೇ. ನಾನು ನೋಡ್ಬೇಕಮ್ಮ, ನಿಜವಾಗ್ಲೂ ಏನಕ್ಕೆ ಅಂತ ಗೊತ್ತಿಲ್ಲ. ಇಲ್ಲ, ಮದರ್ ರೋಲ್ಸ್ ಅಂದ್ರೆ ಆಕ್ಚುಲಿ ಅಷ್ಟೇ ವೇಟೇಜ್ ಇರುತ್ತೆ. ಇದೆ. ನನಗೆ ಆ್ಯಕ್ಚುಲಿ ಇವರು ಶೂಟ್ ಮಾಡೋವಾಗ ನನಗೆ ಆಶ್ಚರ್ಯ ಆಗ್ತಾ ಇತ್ತು, ಏನು ಇಷ್ಟಿಷ್ಟೇ ಡೈಲಾಗ್ ಇದೆಯಲ್ಲ, ಇದು ಏನು ಕನೆಕ್ಟ್ ಆಗತ್ತೆ, ಎಲ್ಲಿ ಕನೆಕ್ಟ್ ಆಗತ್ತೆ ಅಂತ ಏನೂ ಅರ್ಥ ಆಗ್ತಿರ್ಲಿಲ್ಲ. ಬಟ್ ಈಗ ಕೂತ್ಕೊಂಡು ನೋಡಿದಾಗ, ಅಂದರೆ ಕೆಲವು ಸಲ ನಾವು ನಮ್ಮ ಆರ್ಟಿಸ್ಟ್ ತಲೆ ಉಪಯೋಗಿಸ್ಬಾರ್ದು, ಡೈರೆಕ್ಟ್ರ್ ಏನು ಹೇಳ್ತಾರೆ ಅಷ್ಟೇ ಕೇಳಬೇಕು. ಹೌದು, ಅದಿರುತ್ತೆ. ಆ ಅನುಭವ ನನಗಿದ್ದಿದ್ರಿಂದ ಯಾರೇನಾರೋ ಹೇಳಿ ಡೈರೆಕ್ಟ್ರ್ ಹೇಳಿದ್ ಮಾಡಬೇಕು ಅನ್ನೋದನ್ನು ಕಣ್ಣು ಮುಚ್ಕೊಂಡು ಮಾಡಿರೋದು. ಸೊ ಹಾಗಾಗಿ ಅದು ಔಟ್ಪುಟ್ ಅಷ್ಟು ಚೆನ್ನಾಗಿ ಬರೋಕ್ಕೆ ಸಾಧ್ಯ ಆಗಿದೆ. ಸೊ ಅದು ಖುಷಿ. ಸೊ ಅಷ್ಟೇ ಸರ್, ನಿಮಗೆ ನಿಮ್ಮ ಈ ರೋಲು ಈ ಮೂವಿಲಿ ಎಷ್ಟು ಇಂಪ್ಯಾಕ್ಟ್ ಮಾಡುತ್ತೆ? ಅಂದರೆ ಅವನ ಕ್ಯಾರೆಕ್ಟರ್ ಡಿಸೈನ್ ಆಗಿರೋದಿದೆಯಲ್ಲ, ಆ್ಯಕ್ಚುಲಿ ನಾನು ಸ್ವಲ್ಪ ಈ ಜಂಗ್ಲಿ ಟೈಪು ಹೇಳ್ಬೇಕಂದ್ರೆ, ಈ ಚರಣ್ ಸರ್ ಇವರೆಲ್ಲ ಇರ್ತಾರಲ್ಲ ಕಾಮಿಡಿ ಹೀರೋಸು, ಕಾಮಿಡಿ ಮಾಡ್ಕೊಂಡೆ ನಾನು ಸ್ವಲ್ಪ ಆ ಥರ ರೀಲ್ಸ್ ಎಲ್ಲ ನೋಡಿದ್ರು ನಾನು ಅದೇ ಥರ ಮಾಡ್ತಾ ಇರ್ತೀನಿ ಜಾಸ್ತಿ. ಸೊ ಹಂಗಾಗಿ ಇದು ಬಂದು ಸ್ಟೋರಿ ಹೇಳಿದಾಗ ಹೆಂಗಪ್ಪ ಮಾಡೋದು ಅಂತ ನನಗೂ ಅನಿಸ್ತಾ ಇತ್ತು. ಅದು ಯಾಕಂದ್ರೆ ಮಾತು ಜಾಸ್ತಿ ಇಲ್ಲ ಇದರಲ್ಲಿ, ಜಾಸ್ತಿ ಏನಪ್ಪಾ ಅಂದ್ರೆ ಎಕ್ಸ್ಪ್ರೆಷನ್ಸ್ ಮೇಲೆ ಹೋಗಂತದ್ದು. ಅಷ್ಟು ಅಮ್ಮನ್ ಮಾತಾಡೋಕ್ಕೂ ಭಯ ಬೀಳ್ತಾ ಇರ್ತೀನಿ, ಈ ಒಂದು ಸಿಚುವೇಶನ್ಸ್ ಇರ್ತದೆ ಇದರಲ್ಲಿ. ಸೊ ಹಂಗಾಗಿ ನಾನು ಏನೇ ಅರ್ಥ ಮಾಡಿಸಿದ್ರು ಈ ಒಂದು ಫೇಸಲ್ಲಿ ಅರ್ಥ ಮಾಡಿಸ್ಬೇಕು ಜನಕ್ಕೆ. ಸೊ ಹಂಗಾಗಿ ನನಗೆ ಸ್ವಲ್ಪ ಪ್ರಾಮಿಸಿಂಗ್ ಆಗಿ ಇತ್ತು ಮಾಡೋದು. ಸ್ವಲ್ಪ ನನಗೆ ಫಸ್ಟ್ ಟೈಮ್ ಈ ಥರ ಮಾಡಿದಂತ ನಾನು ನೋಡಿದಾಗ ಸಿನಿಮಾ ಬಂದು ಓಕೆ ಚೆನ್ನಾಗಿ ಮಾಡಿದೀನಪ್ಪ ಅಂತ ನನಗೆ ಅನಿಸ್ತಿದೆ. ನೋಡೋಣ ಮುಂದೆ ಜನಕ್ಕೆ ಅನಿಸ್ತಿದೆ ಅಂತ. ಸೊ ಮ್ಯಾಮ್, ನೀವು ಲೈಕ್ ಡೈಲಿ ಬೇಸಿಸಲ್ಲಿ ಶೂಟಿಂಗ್ ಸೆಟ್ಗೆ ವಿಸಿಟ್ ಮಾಡ್ತಿದ್ರಾ ಅಥವಾ ಹೇಗೆ? ಡೈಲಿ ಹೋಗ್ತಿರ್ಲಿಲ್ಲ, ಒನ್ ಡೇ ಸಂಡೇ ಪೂಜೆ ಮಾಡ್ತಿದ್ದಿದ್ದು ನಾನೇ. ಸೊ ಒನ್ ಡೇ ಏನೋ ಹೋಗಿಲ್ಲ, ನೆಕ್ಸ್ಟ್ ಡೇಗೆ ಇಲ್ಲ ಅಕ್ಕ ನೀನ್ ಬಂದು ಪೂಜೆ ಮಾಡ್ಕೊಡ್ಬೇಕು ಅಂತ ಅವ್ನು ಫೋರ್ಸ್ ಮಾಡ್ದ. ಆಮೇಲೆ ಹೋಗಿ ಪೂಜೆ ಮಾಡ್ಕೊಟ್ಬಿಟ್ಟು ಮತ್ತೆ ಮ್ಯಾಮ್ ನ ಪಿಕಪ್ ಮಾಡಕ್ಕೆ ಅಂತ ಹೋಗಿದ್ವಿ. ಬೇಜಾರು ಏನಂದ್ರೆ ಮ್ಯಾಮ್ ಊಟ ಎಲ್ಲೂ ಮಾಡಿಲ್ಲ. ಇಲ್ಲ ಅವ್ರು ವೆಜ್ ಅಂತ ನಮಗೆ ಗೊತ್ತಿಲ್ಲ. ನಾನು ನನ್ನ ಹಸ್ಬೆಂಡ್ ಇಲ್ಲ ಇವ್ರಿಗೆ ಒಳ್ಳೆ ಊಟ ಮಾಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಆ ಥರ ಅಂದ್ಬಿಟ್ಟು ಮಾಡ್ಕೊಂಡು ಇವತ್ತಿಗೂ ಅಂತಾರೆ ನನ್ನ ಹಸ್ಬೆಂಡ್. ಇಲ್ಲ ಅವ್ರಿಗೆ ನಾವು ಸರಿಯಾಗಿ ನಾವು ಊಟ ಮಾಡ್ತೀವಿ, ಹಂಗಿಲ್ಲ, ಬರೀ ಜ್ಯೂಸಲ್ಲೇ ಕಲ್ತ್ಬಿಟ್ಟಿದ್ದಾರೆ. ಸೊ ಮ್ಯಾಮ್, ನಿಮ್ಮದು ಈ ಮದರ್ ರೋಲು ಎಷ್ಟು ಇಂಪ್ಯಾಕ್ಟ್ ಆಗ್ತಿದೆ ಆಡಿಯನ್ಸ್ಗೆ, ಎಷ್ಟು ಕನೆಕ್ಟ್ ಆಗುತ್ತೆ? ಇದರಲ್ಲಿ ಈ ಹುಡುಗನೂ ಮಾತು ಕಮ್ಮಿ, ನಂದು ಅಷ್ಟೇ, ನನ್ನ ಪಾತ್ರನೂ ಮಾತು ಕಮ್ಮಿ. ಅಂದರೆ ನೋಡಿ, ಒಂದು ಚಿತ್ರಕ್ಕೆ ಯಾವಾಗ ಬೇಕಾಗತ್ತೆ ಆವಾಗಷ್ಟೇ ಮಾತುಗಳು ಬೇಕಾಗತ್ತೆ, ಡೈಲಾಗ್ಸ್ ಬೇಕು. ಆ ಡೈಲಾಗ್ಗೆ ಅದರದ್ದೇ ಆದಂಥ ಒಂದು ವೇಟೇಜ್ ಇರುತ್ತೆ. ಅದು ಆ ಟೈಮಲ್ಲಿ ಹೇಳಿದಾಗ ಮಾತ್ರನೇ ಅದು ಸೂಕ್ತ. ಇಲ್ಲ ಅಂತಂದರೆ
ಸುಮ್ಮನೆ ಅನ್ನೆಸೆಸರಿಯಾಗಿ ಡೈಲಾಗ್ ಬರುತ್ತೆ ಅಂತ ಬರ್ಕೊಂಡು ಹೋಗೋದಲ್ಲ. ಸೊ ಆ ಥರದ ಚಿತ್ರ ನನಗೆ ಇದು ಅನಿಸಿದ್ದು. ಸೊ ಕಾನ್ವರ್ಸೇಷನ್ಸು ಎಲ್ಲ ನಾವು ಮನೆಯಲ್ಲಿದ್ದಾಗ ಇವಾಗ ಯೂಶಲಿ ಏನೇ ಆದ್ರೂ ಅಮ್ಮ ಮಗ, ಅದರಲ್ಲೂ ಸೈಲೆಂಟ್ ಮಗ, ಸೈಲೆಂಟ್ ಆಗಿರೋ ಅಮ್ಮ ಅಂದಾಗ ಎಷ್ಟು ಮಾತಾಡ್ತೀವೋ ಅಷ್ಟೇ ಡೈಲಾಗ್ಗಳು. ಇದು ಹೇಗೆ ಅಂದರೆ ಡೈಲಾಗ್ಗಿಂತ ಆ ಗ್ಯಾಪಲ್ಲಿ ಸೈಲೆನ್ಸಲ್ಲಿ ನಾವೇನು ಆ್ಯಕ್ಟ್ ಮಾಡ್ತೀವಿ, ನಾವೇನು ಹೇಳ್ತೀವಿ, ಜನಕ್ಕೆ ತಲುಪಿಸ್ತೀವಿ, ಅದೇ ಇಂಪಾರ್ಟೆಂಟ್. ಸೊ ಹಾಗಾಗಿ ಈ ಪಾತ್ರದಲ್ಲಿ ನಾನು ಏನೇ ಹೇಳಬೇಕು ಅಂದ್ರೂ, ನಾನು ಅವನಿಗೆ ಕಮ್ಯುನಿಕೇಟ್ ಮಾಡಬೇಕು ಅಂದ್ರೂ ಥ್ರೂ ಎಕ್ಸ್ಪ್ರೆಷನ್ನೇ ನಾನು ಕಮ್ಯುನಿಕೇಟ್ ಮಾಡಬೇಕು. ಒಂದೇ ಒಂದ್ಸಲ ಎದ್ದೇನೋ ಅಂತ ಕೇಳಿದ್ರೆ ಅವ್ನು ಹೋಗ್ತಾನೆ ಅಂತಂದ್ರೆ ಯಾಕೆ ಎದ್ದು ಹೋದ, ಏನು ಎತ್ತ, ಕ್ಯಾಲ್ಕುಲೇಷನ್ ಎಲ್ಲ ನನ್ನ ಮೈಂಡಲ್ಲಿ ನಡೀತಾ ಇರೋದನ್ನ ನನ್ನ ಜನಕ್ಕೆ ತೋರಿಸ್ಕೊಡ್ಬೇಕು. ಅದೇ ನನಗೆ ಆಶ್ಚರ್ಯ ಆಯ್ತು, ಇಷ್ಟು ಕಮ್ಮಿ ಡೈಲಾಗ್ ಇಟ್ಕೊಂಡು ಏನು ಜನಕ್ಕೆ ಹೇಳ್ತಾರೆ ಇವರು ಅನ್ನೋದು. ಬಟ್ ಚೆನ್ನಾಗಿ ಬಂದಿದೆ ಅದು. ಅದು ಅವ್ರು ಇಟ್ಕೊಂಡಿದ್ದ ಪ್ಯಾಟ್ರನ್ ಅದು. ಓಕೆ. ಸೊ ಮ್ಯಾಮ್, ನಿಮಗೆ ಅಂದರೆ ಇವಾಗ ಒಂದು ಸಿನಿಮಾ ಅಂದರೆ ಆರ್ಟಿಸ್ಟ್ಗಳ್ದು ಪೇಮೆಂಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಆರ್ಟಿಸ್ಟ್ ಆಗಿರೋದ್ರಿಂದ ಸಮ್ಟೈಮ್ಸು ಲೇಟ್ ಆದರೆ ನಮಗೆ ಕಷ್ಟ ಇರುತ್ತೆ ಕೆಲವು ತುಂಬ ಜನಗಳಿಗೂ. ಪೇಮೆಂಟ್ ನೀವು ಯಾವ ಥರ ಮಾಡ್ತಿದ್ರಿ ಆರ್ಟಿಸ್ಟ್ಗೆ ಟೈಮಿಂಗ್ ವೈಸು? ಪೇಮೆಂಟ್ ವಿಷಯಕ್ಕೆ ಬಂದರೆ ಯಾವುದೇ ಥರ ತೊಂದರೆ ಅಂತೂ ಇಲ್ಲ. ಟೈಮ್ ಟು ಟೈಮ್ ಯಾಕಂದರೆ ಆ ಕಷ್ಟ ನಾನು ಕೂಡ ಪಟ್ಟಿದ್ದೀನಿ. ಅಂದ್ರೆ ಹೇಳ್ಕೋಬೇಕಂದ್ರೆ ನಾನು ಜೂನಿಯರ್ ಆರ್ಟಿಸ್ಟ್ ಇಂದ ಬಂದವಳು. ಓಕೆ. ಸೊ ಆ ಕಷ್ಟ ನನಗೂ ಗೊತ್ತು. ಎಲ್ಲಾ ತರ ಅನುಭವಿಸ್ಬಿಟ್ಟು ನನಗೆ ಫೈನಲಿ ನನ್ನ ಹಸ್ಬೆಂಡ್ ಸಪೋರ್ಟ್ ಇಂದ ಇವಾಗ ನನ್ನ ಕಡೆಯಿಂದ ಎಷ್ಟೋ ಜನಕ್ಕೆ ಟೀಮ್ ಅಂತ ಬಂದಿದೆ. ಸೊ ಅದಕ್ಕೆ ಹೆಮ್ಮೆ ಅವಾಗಲೇ ಹೇಳಿದ್ರು. ರಿಯಲಿ ಗ್ರೇಟ್. ಹೌದು. ಸೊ ನಿಮಗೆ ಯಶ ಸರ್ಗೆ ಈ ಮೂವಿಯಿಂದ ನೀವೇನೇನೆಲ್ಲ ಕಲಿತ್ರಿ, ಲೈಕ್ ವರ್ಕ್ ವೈಸು, ಆ್ಯಕ್ಟಿಂಗ್ ವೈಸು? ಯಾಕೆಂದರೆ ಒಂದು ಸಣ್ಣ ಪುಟ್ಟ ರೋಲ್ಸ್ ಅಂದರೆ ಓಕೆ, ಒಂದು ಸೀನಲ್ಲಿ ಕಲಿಯೋದು ಸ್ವಲ್ಪ ಇರುತ್ತೆ, ಕಮ್ಮಿ ಇರುತ್ತೆ. ಬಟ್ ಆ್ಯಸ್ ಅ ಲೀಡ್ ಆಗಿ ಎಷ್ಟೆಲ್ಲ ಕಲಿಸುತ್ತೆ ನಿಮಗೆ? ನಾವೊಂದು ಯಾವ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ ಅಂದರೆ, ಸಪೋಸ್ ಈಗ ನಮ್ಮದೇ ಅಲ್ಲ ಅಂತ ಒಂದು ನಾವು ಲೀಡ್ ಅಲ್ಲ ಅಂತ ಬೇರೆ ಸಿನಿಮಾದಲ್ಲಿ ಏನೋ ವರ್ಕ್ ಮಾಡ್ತಿದ್ದೀವಿ ಅಂದರೆ ಓಕೆ, ಡೈರೆಕ್ಟರ್ ಏನು ಹೇಳ್ತೀವೋ ಅದನ್ನು ಚೆನ್ನಾಗಿ ಮಾಡೋಣಪ್ಪ, ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಕೊಡ್ತಿರ್ತೀವಿ. ಅದೇ ಒಂದು ಲೀಡ್ ಅಂತ ಬಂದಾಗ ಡೈರೆಕ್ಟ್ ಹೇಳಿದ್ ಬಿಟ್ಟು ಬೇರೆ ಏನ್ ಮಾಡೋಣಪ್ಪ ಅನ್ಸ್ತಾ ಇರುತ್ತೆ. ಯಾಕಂದ್ರೆ ಜನ ಸುಮ್ನೆ ಒಪ್ಕೊಳಲ್ಲ. ಈಗ ಜನ ಸುಮ್ನೆ ಒಪ್ಕೊಳಲ್ಲ. ಈಗ ನಮ್ದು ಹೆಂಗ್ ವರ್ಕ್ ಆಗ್ತಿದೆ ಅಂದ್ರೆ, ಈಗ ಚೆನ್ನಾಗಿದೆ ಅಪ್ಪ ಅಂದ್ರೆ ನಮ್ ಕರ್ನಾಟಕದಲ್ಲಿ ಯಾವತ್ತೂ ವರ್ಕ್ ಆಗ್ತಿಲ್ಲ. ಈ ಸಿನಿಮಾ ಎಕ್ಸ್ಟ್ರಾರ್ಡಿನರಿ ಇದೆ ಅಂತ ಮಾತ್ರ ವರ್ಕ್ ಆಗ್ತಿದೆ. ಅದು ನಮ್ ಎಸ್ಪೆಷಲ್ ನಮ್ ಕರ್ನಾಟಕದಲ್ಲಿ. ಬೇರೆ ಬರ್ತಿದಾವೆ ಹೋಗ್ತಿದಾವೆ ಅದು ಬೇರೆ. ಹಂಗೆ ನನ್ಗೂ ಒಂದ್ ಸ್ವಲ್ಪ ಏನಾದ್ರು ಮಾಡೋಣ ಜಾಸ್ತಿ ಏನಾದ್ರು. ಬಟ್ ನಾನ್ ಮಾಡಿದ್ರಲ್ಲಿ ಒಪ್ಕೊಂತಿದ್ರು ಅವರು. ಅದು ಆ ಥರ ಕನೆಕ್ಟ್ ಆಗ್ತಿತ್ತು, ನಾನು ಮಾಡಿದ ಆ ಥರ ಕನೆಕ್ಟ್ ಆಗ್ತಿತ್ತು. ಅಂದರೆ ಸಪೋಸ್ ಹೇಳ್ಬೇಕಂದ್ರೆ ಒಂದು ಬರುತ್ತೆ ಇಲ್ಲಿ ಹೀರೋಯಿನ್ ಫಸ್ಟ್ ಟೈಮು, ಅಂದರೆ ಅವರು ನನ್ನ ಮಾತಾಡ್ಸೋದು ಅಲ್ಲೇ ಫಸ್ಟ್ ಟೈಮು. ನಾನು ಅವನ ಅಷ್ಟು ಹತ್ತಿರದಿಂದ ಯಾವ 1 ಕಿಲೋಮೀಟರ್ ದೂರ ಇರ್ತಿದ್ದು, ಒಂದು 5 ಅಡಿ ಅಂತಾರಲ್ಲ, ಒಂದು 5 ಅಡಿ 3 ಅಡಿ ಡಿಸ್ಟೆನ್ಸಲ್ಲಿ ಅವತ್ತೇ ನೋಡ್ತೀನಿ. ಸೊ ಅಲ್ಲೊಂದು ಕೊಡ್ತೀನಿ ಏನೋ ಒಂದು ಎಕ್ಸ್ಪ್ರೆಷನ್ಸು. ನಾನು ಈಗ ನೋಡ್ತಾ ಇದ್ದೀನಿ ಸಿನಿಮಾದಲ್ಲಿ. ಸೊ ಹೆಂಗ್ ಬಂದ್ಬಿಡ್ತದೋ ಏನೋ ಅಂತಂತಿದ್ದೆ. ಈಗ ನೋಡ್ತಾ ಅದೊಂದು ಮ್ಯೂಸಿಕ್ ಇದ್ಮೇಲೆ ನೋಡಿದ್ರೆ ಚೆನ್ನಾಗಿ ಬಂದಿದೆ ಗುರು ಇದು ಅಂತ ಈಗ ಅನ್ಸಿದೆ. ಅಲ್ಲಿಂದ ಮತ್ತೆ ಅಲ್ಲಿ ಅಷ್ಟು ಶಾಕ್ ಮತ್ತೆ ಏನೋ ಅಲ್ಲೊಂದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತದು, ಅಷ್ಟು ಹೇಳ್ಬೋದು. ಓಕೆ. ಸೊ ಮ್ಯಾಮ್, ನಿಮಗೆ ಅಂದರೆ ಇವಾಗ ಆರ್ಟ್ ಲೈಕ್ ಎಕ್ಸ್ಪೀರಿಯೆನ್ಸ್ ಇತ್ತು ಅಂದರೆ ಓಕೆ, ಎಲ್ಲ ಬೇರೆ ಬೇರೆ ಇದರಿಂದ ಕಲ್ತಿರ್ತೀವಿ, ಅಂದರೆ ಕಂಟೆಂಟಿಂದ, ರೋಲ್ಗಳಿಂದ ಕಲ್ತಿರ್ತೀವಿ. ಬಟ್ ಇನ್ನೊಂದು ಯಾವುದೋ ಮಾಡ್ತಿದ್ದೀವಿ ಅಂದರೆ ಅದು ಹೊಸದಾಗೇ ಆಗಿರುತ್ತೆ ನಮಗೆ. ಸೊ ನಿಮಗೆ ಯಾವ ಥರ ಇದು ಎಕ್ಸ್ಪೀರಿಯೆನ್ಸ್ ಕೊಟ್ಟಿದೆ ಈ ಮೂವಿಲಿ ಮದರ್ ರೋಲ್ ಆಗಿ? ನಾವು ಥಿಯೇಟರ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ನಮಗೆ ನಾಟಕಗಳು, ಒಂದೇ ನಾಟಕ ನಾವು 100 ಶೋ ಮಾಡ್ತೀವಿ. ಆದರೂ ನಾನು ಅದನ್ನು ತಿಳ್ಕೊಳ್ಳೋದು ಹಾಗೆ, ಇವತ್ತಿನ ನಾಟಕ ಇವತ್ತಿಗೆ ಸತ್ತು ಹೋಯ್ತು, ನಾನು ನೆಕ್ಸ್ಟ್ ಮಾಡ್ತೀನಿ ಅಂತಂದರೆ ಅದು ಹೊಸದಾಗೇ ಶುರು ಮಾಡಬೇಕು ಅನ್ನೋ ಥರ. ಸೊ ಈ ಪಾತ್ರ ನನಗೆ ಎಲ್ಲ ಪಾತ್ರಗಳ ಥರನೇ ಅನಿಸಿದ್ರೂ ಕೂಡ ಸ್ವಲ್ಪ ವಿಭಿನ್ನ ಏನಕ್ಕೆ ಅನಿಸುತ್ತೆ ಅಂದರೆ, ನಾನು ಅದನ್ನು ಫೀಲ್ ಮಾಡ್ಕೊಳ್ಳೋ ರೀತಿ ಇದೆಯಲ್ಲ, ಅಂದರೆ ಒಬ್ಬ ತಾಯಿ ಅದನ್ನು ಫೀಲ್ ಮಾಡ್ಕೊಳ್ಳೋ ರೀತಿ ಏನಿದೆ ಅದನ್ನು ಸ್ವಲ್ಪ ಇಲ್ಲಿ ಟ್ವಿಸ್ಟ್ ಒಂಚೂರು ಕೊಟ್ಟಿದ್ದಾರೆ. ಆಮೇಲೆ ಡೈರೆಕ್ಟರ್ ತುಂಬ ಪರ್ಟಿಕ್ಯುಲರ್ ಇದ್ರು, ಇದು ಹೀಗೆ ಬರಬೇಕು, ಈ ಎಕ್ಸ್ಪ್ರೆಷನ್ ಹೀಗೆ ಬರಬೇಕು, ಕಣ್ಣೀರು ಬಂದರೂ ಇಷ್ಟೇ ಬರಬೇಕು, ಅಷ್ಟೇ ಬರಬೇಕು ಅಂತೆಲ್ಲ ಬರಬಾರ್ದು ಅಂತೆಲ್ಲ. ಸೊ ಆ ಥರದ್ದು ಒಂದಷ್ಟು ಚಾಲೆಂಜ್ಗಳಿತ್ತು. ಬಹುಶಃ ಅವ್ರಿಗೆ ಇಷ್ಟ ಆಗೋ ಹಾಗೆ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ. ಚೆನ್ನಾಗಿದೆ ಪಾತ್ರನೂ ಅಷ್ಟೆ. ಅಂದರೆ ಒಂದು ತಾಯಿ ಮಕ್ಕಳ ವಿಚಾರನ, ಆಮೇಲೆ ಇದು ತಾಯಿ ಮಕ್ಕಳು ಯಾವತ್ತಿದ್ರೂ ಒಬ್ರನ್ನ ಒಬ್ರು
ಮಾತಾಡಿಕೊಂಡು ಅವರ ಭಾವನೆಗಳನ್ನ ಹಂಚ್ಕೋಬೇಕು ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಹಂಚ್ಕೊಳ್ಳಿಲ್ಲ ಅಂದರೆ ಹೇಗಿರುತ್ತೆ, ಮಕ್ಕಳು ಮತ್ತು ತಾಯಿ ಮಧ್ಯೆ ಈ ಕಾನ್ವರ್ಸೇಷನ್ಗಳು ನಡಿಲಿಲ್ಲ ಅಂದರೆ ಏನಾಗುತ್ತೆ, ನಡೆದ್ರೆ ಹೇಗಿರುತ್ತೆ ಅನ್ನೋ ಒಂದು ಮೆಸೇಜ್ ಕೂಡ ಇಲ್ಲಿ ತಿಳ್ಕೊಬಹುದು. ಓಕೆ, ವೆರಿ ನೈಸ್ ಮ್ಯಾಮ್. ಸೊ ಮ್ಯಾಮ್, ಇವಾಗ ಇನ್ವೆಸ್ಟ್ಮೆಂಟ್ ಅಂತ ಪ್ರೊಡ್ಯೂಸರ್ ಅಂದರೆ ಇನ್ವೆಸ್ಟ್ಮೆಂಟ್ ಯಾವ ಥರ ಮಾಡ್ತೀರಾ? ಲೈಕ್ ಒಟ್ಟೆ ಟೈಮೇ ಮಾಡ್ತೀರಾ ಅಥವಾ ಪ್ರೊಸೆಸ್ ವೈಸು ಮಾಡ್ಕೊತಾ ಹೋಗ್ತೀರಾ, ಹೇಗೆ? ಅದು ಸ್ಟಾರ್ಟಿಂಗ್ ಅಡ್ವಾನ್ಸ್ ಅಂತ ಇಷ್ಟು ಪೇ ಮಾಡಿರ್ತೀವಿ. ಅದು ಆದ್ಮೇಲೆ ಇನ್ನು ಮಿಕ್ಕಿದ್ದು ಕೆಲವು ಒಪ್ಸಿರ್ತಾರೆ ಹರ್ಷವ್ರಿಗೆ. ಓಕೆ, ಅವರು ಜಾಸ್ತಿ ಹರ್ಷ ಅವ್ರನ್ನ ನಂಬ್ತಾರೆ. ಎಲ್ಲ ನಿಮ್ಮ ಬ್ರದರ್ ಫ್ರಮ್ ಅನದರ್ ಮದರ್ ಅಂತಾರಲ್ಲ ಹಾಗೆ. ಓಕೆ ಓಕೆ ಸರ್, ಹರ್ಷ ಸರ್, ನಿಮಗೆ ಅಂದರೆ ಸೊ ನಿಮ್ಮನ್ನು ನೀವು ಒಂದು ಲೀಡಾಗಿ ಈಗ ಮಾಡಿದ್ದೀರಾ, ನೀವು ಆಲ್ರೆಡಿ ರಿಲೀಸ್ಗೂ ರೆಡಿ ಇದೆ, ರಿಲೀಸ್ ಕೂಡ ಆಗುತ್ತೆ. ಸೊ ನಿಮ್ಮನ್ನು ನೀವು ಯಾವ ಥರ ನೋಡ್ಕೋತೀರಾ ಇನ್ ಫ್ಯೂಚರಲ್ಲಿ ಫಿಲ್ಮ್ ಇಂಡಸ್ಟ್ರಿಲಿ? ನನ್ನನ್ನು ನಾನು ಹೆಂಗ್ ನೋಡ್ಕೊಂತೀನಿ ಅಂದ್ರೆ ಯಾವ ತರ ಗ್ರೋತ್ ನಿಮ್ ಆಗತ್ತೆ ಅಂತ ಅನ್ಕೊಂಡಿದೀರಾ? ಹಂಗ ಇನ್ನು ಹೆಂಗ್ ಅನ್ಕೊಂಡ್ರಿ? ಇಂಡಸ್ಟ್ರಿ ಬಂದಿದ್ದೆ ಗ್ರೋತ್ ಆಗ್ಬೇಕಂತ. ಅಲ್ಲ, ಈಗ ಮೂವಿ ರಿಲೀಸ್ ಆಗ್ತಿದೆ ಅಲ್ವಾ, ಸೊ ನಿಮ್ಮನ್ನ ನೀವು ಯಾವ ತರ ಅನ್ಕೊಂತೀರಾ ನೆಕ್ಸ್ಟ್? ಅಂದ್ರೆ ಯಾವ ತರ, ಯಾವ ಸ್ಟೇಜ್ ಅಲ್ಲಿ ಆ ತರ ಏನಾದ್ರು ಗ್ರೋತ್ ಬಗ್ಗೆ ನಿಮ್ಗೆ ಐಡಿಯಾ ಇದೆಯಾ ಹೇಗೆ ಅಂತ? ಆಕ್ಚುಲಿ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ರಿಲೀಸ್ ಆದ್ಮೇಲೆ ಒಂದು ಐಡಿಯಾ ಬರ್ಬೋದು. ರಿಲೀಸ್ ಆದ್ಮೇಲೆ ಐಡಿಯಾ ಬರ್ಬೋದು. ಸೊ ರಿಲೀಸ್ ಆದ್ಮೇಲೆ ಇನ್ನೊಂದ್ಸತಿ ಪಾಡ್ಕಾಸ್ಟ್ ಮಾಡೋಣ ಆಗಿದ್ರೆ. ಖಂಡಿತವಾಗ್ಲೂ ಮಾಡೋಣ. ಹೇಳ್ತೀನಿ, ಪ್ರಿಪೇರ್ ಆಗಿರ್ತಾರೆ ಇವಾಗ. ಕಾರಲ್ಲಿ ಬರಲಿ ನೆಕ್ಸ್ಟ್. ಓಕೆ, ಈ ಕ್ವಶನ್ಸ್ಗಂತೂ ನೀವು ಹೇಳಲಿಲ್ಲ, ಥಿಂಕ್ ಮಾಡೋಕ್ಕೆ ಟೈಮ್ ತಗೊಂಡಿದ್ದೀರಾ. ಸೊ ನೆಕ್ಸ್ಟ್ ಇನ್ನು ಯಾವ್ಯಾವ ರೋಲ್ಸಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? 16 ಯೋಚನೆ ಮಾಡಿದ್ದೀರಲ್ವಾ? ನನಗೆ ಆಕ್ಚುಲಿ ಲೀಡ್ ಕ್ಯಾರೆಕ್ಟರ್ಸ್ಗಿಂತ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ಬೇಕಂತ ತುಂಬಾ ಇಷ್ಟ. ಉಲ್ಟಾ ಥರ ಇದೆ ಅದು ಹಂಗೆ. ಅದು ಆಕ್ಚುಲಿ ಯಾರು ಈಗ ಇಲ್ಲ, ಆಕ್ಚುಲಿ ಅದರಲ್ಲೊಂದು ಬ್ರೈನ್ ಇದೆ. ಲೀಡ್ ರೋಲ್ಗೆ ಆದ್ರೆ ಹೀಗೇ ಇರಬೇಕು ಅಂತ ಒಂದು ಪರಿಧಿ ಇರುತ್ತೆ. ಸಪೋರ್ಟಿಂಗ್ ರೋಲ್ಗೆ ಆಟ ಆಡಕ್ ಚಾನ್ಸ್ ಇರುತ್ತೆ. ಆಮೇಲೆ ಪ್ರತಿಯೊಂದು ಸಿನಿಮಾದಲ್ಲಿ ಬೇರೆ ಬೇರೆ ತರ ಜೀವ ತುಂಬ್ಕೊಂಡು ಹೋಗ್ಬೋದು. ಅದಕ್ಕೆ ಹೀರೋಗೂ ತುಂಬ್ಕೊಂಡು ಹೋಗ್ಬೋದಲ್ವಾ? ಹೀರೋ ತುಂಬ್ಕೊಂಡು ಹೋಗ್ಬೋದು. ಇವತ್ತು ನಾನು ಏನೋ ಸ್ಟೈಲ್ ಅಂತ ಮ್ಯಾಚ್ ಮಾಡಿದ್ನಂದ್ರೆ ನಾನು ಓವರ್ ಕಂಟಿನ್ಯೂ ಮಾಡ್ಬೇಕಾಗುತ್ತೆ ಸ್ಟೈಲ್ನ. ಬಟ್ ಸಪೋರ್ಟಿಂಗ್ ರೋಲ್ಸ್ ಹಂಗಲ್ಲ, ಪ್ರತಿಯೊಂದಕ್ಕೂ ಬೇರೆ ಬೇರೆ ತರ, ಬೇರೆ ಬೇರೆ ತರ ಕಾಸ್ಟ್ಯೂಮ್, ಬೇರೆ ಬೇರೆ ತರ ಗೆಟಪ್, ಅದರಲ್ಲಿ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಬಹುದು ಅಂತ ಹೇಳ್ತಿದ್ದೀರಾ? ಎಸ್. ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಹೀರೋ ಒಂದ್ ಸಿನಿಮಾ ಮಾಡಿದ್ರೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಕರೆಕ್ಟ್ ಕರೆಕ್ಟ್ ಅಲ್ವಾ? ಹೌದು. ಹಂಗೆ ನಾನು ಜಾಸ್ತಿ ಅಚ್ಚುತಣ್ಣ ಫಾಲೋ ಮಾಡ್ಕೊಂಡ್ ಬಂದಿದ್ದೆ ಜಾಸ್ತಿ. ಓಕೆ ಓಕೆ, ರಂಗಾಯಣ ರಘು ಸರ್ ಲೈಕ್ ಆ ತರ ಈ ತರ ಜಾಸ್ತಿ ಫಾಲೋ ಮಾಡ್ಕೊಂಡ್ ಬಂದಿದ್ದೆ ನಾನು. ಹಂಗಾಗಿ ತರ ಇದೆ, ನೋಡೋಣ ಮುಂದೆ ಯಾವ ತರ ಮಾಡುತ್ತಾನ. ಸೊ ಮ್ಯಾಮ್, ನಿಮ್ಗೆ ಅಂದ್ರೆ ಎಷ್ಟು ಡೇಟ್ಸ್ ಹೇಳಿದ್ರು ಅಷ್ಟೇ ಡೇಟ್ಸ್ ಅಲ್ಲಿ ನಿಮ್ದು ಶೂಟಿಂಗ್ ಕಂಪ್ಲೀಟ್ ಆಯ್ತಾ ಅಥವಾ ಎಕ್ಸ್ಟ್ರಾ ಏನಾದ್ರು ಕೊಟ್ರಾ? ಇವರು ಪ್ಲಾನ್ ಚೆನ್ನಾಗಿ ಮಾಡ್ಕೊಂಡಿದ್ರು, ಕರೆಕ್ಟಾಗಿ ಹೀಗೀಗೆ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಆಮೇಲೆ ಇಷ್ಟೇ ಸೀನ್ಗಳು ಮಾಡ್ತೀವಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು, ಯಾವಾಗ ಯಾವ ಸೀನ್ ಮಾಡ್ತೀವಿ ಅಂತ ಅದೆಲ್ಲ ನೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಯಾವುದು ನಮಗೇನು ಅದು ಸಮಸ್ಯೆ ಅಂತ ಅನ್ನಿಸ್ಕೊಳ್ಳೇ ಇಲ್ಲ. ನೀಟಾಗಿ ಆ ಟೈಮಿಗೆ ಅದನ್ನು ಮುಗಿಸಿ ಕಳಿಸ್ಬಿಟ್ಟಿದ್ದಾರೆ. ಓಕೆ. ಸೊ ಮ್ಯಾಮ್, ನಿಮಗೆ ಅಂದರೆ ಹೇಳಿದಾಗೇನೆ ಮೂವಿ ಒಂದು ಎಕ್ಸಿಕ್ಯೂಟ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ ಆಯ್ತಾ ಪ್ರೊಡ್ಯೂಸರ್ ಆಗಿ? ಓಕೆ, ತುಂಬಾ ಚೆನ್ನಾಗಿ ಬಂದಿದೆ. ಎಲ್ಲರೂ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅಮ್ಮ ಅಂತೂ ಅದ್ರ ಬಗ್ಗೆ ಹೇಳಂಗೆ ಇಲ್ಲ. ಹೌದು, ಗೊತ್ತು. ಈಗ ಕೇಳ್ತಿದ್ದಾರೆ ನೋಡಿ, ಇಷ್ಟ ಆಯ್ತಾ? ಮಾತಾಡಿ ಸಿಕ್ಕೇ ಇಲ್ಲ ನಾವು. ಬೃಂದ ಅವರು ಚೆನ್ನಾಗಿ ಮಾಡಿದ್ದಾರೆ, ರಾಣಿನೂ ಅಷ್ಟೇ, ಹರ್ಷನೂ ಚೆನ್ನಾಗಿ ತುಂಬಾ. ಪಾಪ ಅವ್ರು ಅದಕ್ಕೆ ಬೇಜಾರಾಗಿದ್ದಾರೆ, ಇಬ್ರು ಇಲ್ಲ ಅಲ್ವಾ? ಅದಕ್ಕೆ ನೀವು ಡೈರೆಕ್ಟರ್ ಸರ್ ಅಷ್ಟೇ. ಓಕೆ. ಹಾಂ, ಡೈರೆಕ್ಟರ್ ಬಗ್ಗೆ ಜಾಸ್ತಿ ಹೇಳ್ಬೇಕು ನೀವು, ಅವ್ರ ಬಗ್ಗೆ ಹೇಳಿ. ವಿಕ್ರಮ್ ಕುಮಾರ್ ಸರ್ ಬಗ್ಗೆ ಹೇಳಿ. ವಿಕ್ರಮ್ ಅವರು ತುಂಬಾ ಸೈಲೆಂಟ್ ನಮ್ಮ ಮುಂದೆ. ಓಕೆ. ಬಟ್ ಶೂಟಿಂಗ್ ಸ್ಪಾಟ್ ಅಲ್ಲಿ ನೋಡಿದೆ ಅವ್ರದ್ದು ವರ್ಕ್ ತುಂಬಾ. ಈ ಶ್ರಾವಣಿಯಿಂದ ಎಲ್ಲೋ ಬೆಳ್ಕೊಂಡು ಹೋಗ್ಲಿ ಅಂತ ನಮ್ಗೆ ತುಂಬಾ ಖುಷಿ ಇದೆ. ಓಕೆ, ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಸೊ ಅಮ್ಮ, ನಿಮಗೆ ಯಾವ ಥರ ಸೀನ್ಸ್ ಇಷ್ಟ? ಅಂದರೆ ಅಳೋ ಥರನಾ, ಇನ್ನೋಸೆಂಟ್ ಥರನಾ, ಸ್ಟ್ರಾಂಗ್ ಲೇಡಿ ಆಗಿನೋ, ಬಜಾರಿ ಥರನೋ, ಯಾವ್ದು ಇಷ್ಟ ನಿಮಗೆ ಪರ್ಸ್ನಲಿ? ಅದು ಈ ಥರ ಅಂತ ಪರ್ಟಿಕ್ಯುಲರ್ ಒಂದೇ ನಾನು ಅಂತಲ್ಲ, ಯಾವ ಆರ್ಟಿಸ್ಟು ಈ ಥರದ್ದೇ ರೋಲ್ ಮಾಡಬೇಕು ಅಂತ ಸ್ಟಿಕ್ ಆಗಲ್ಲ. ನಮಗೆ ಚೇಂಜ್ ಆಗ್ತಾ ಇರತ್ತೆ. ಇವತ್ತು ಇದು ಆಸೆ ಆಗತ್ತೆ, ಈ ಪಾತ್ರ ಮಾಡಿಬಿಟ್ವಿ ಅಂದರೆ ನೆಕ್ಸ್ಟ್ ಇನ್ನೊಂದು ಪಾತ್ರ ಮಾಡಬೇಕು ಅಂತ ಆಸೆ ಆಗತ್ತೆ. ಸೊ ಆ ವಿಷಯದಲ್ಲಿ ನಾವೆಲ್ಲ ಗ್ರೀಡಿಗಳಾಗಿರ್ತೀವಿ. ಸೊ ಯಾವ್ದು ಮಾಡಿಲ್ಲ ಆಗಿದ್ರೆ ಇದುವರೆಗೂ?
ಮಾಡಿಲ್ಲ ಅಂದರೆ ಎಷ್ಟೊಂದು ಮಾಡಿಲ್ಲ, ಎಲ್ಲ ಒಂದೇ ಥರ. ಇನ್ನೇನು ಮಾಡಿದೀರಾ ಅನ್ಕೊಂಡೆ ನಾನು. ನೋವೇ, ಅದೇ ಹೇಳೋದು, ವಿಭಿನ್ನವಾಗಿ ಕೊಡ್ತಾ ಹೋದ್ರೆ ಮಾಡೋಕ್ಕಾಗತ್ತೆ. ಇವಾಗ ಸ್ವಲ್ಪ ಕನ್ನಿಂಗ್ ಅಮ್ಮ, ಅತ್ತೆ, ಆ ಥರದ ರೋಲ್ ಮಾಡಿದ್ದೀನಿ. ಆಮೇಲೆ ಜಗಳಗಂಟಿ ಗಯ್ಯಾಳಿ ಅತ್ತೆ ಅಮ್ಮ, ಆ ರೋಲ್ ಮಾಡಿದ್ದೀನಿ. ಆ್ಯಂಡ್ ತುಂಬ ಸಾಫ್ಟ್ ನೇಚರ್ ಆ ಥರದ ಅಮ್ಮನೂ ಮಾಡಿದ್ದೀನಿ. ಸ್ವಲ್ಪ ಏನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಮ್ಮನೂ ಮಾಡಿದ್ದೀನಿ. ಈ ಥರದ್ದೆಲ್ಲ ಇದೆ, ಇಲ್ಲ ಅಂತಲ್ಲ. ಬಟ್ ಪಾತ್ರಗಳಲ್ಲಿ ಏನಾದರೂ ವೆರೈಟಿ ಇರಬೇಕು, ಹಂಗೇನಾದ್ರು ಇದ್ರೆ ಚೆನ್ನಾಗಿರುತ್ತೆ. ಹೊಸ ಹೊಸ ಥರ ಪಾತ್ರ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಮಾಡಿರೋದು ನನಗೆ ನಾನಲ್ಲೇನೋ ಹೋಮ್ವರ್ಕ್ ಮಾಡ್ಕೋಬೇಕು, ನಾನೇನೋ ಕಲ್ತ್ಕೋಬೇಕು ಹೊಸದಾಗಿ ಏನಾದ್ರು ಕಲ್ತ್ಕೋತೀನಿ ಅಂದರೆ ಅಂಥದ್ದು ಯಾವುದೇ ಪಾತ್ರ ಆದ್ರೂ ಮಾಡೋಕ್ಕಿಷ್ಟ. ಅದಕ್ಕೇನೆ ಹರ್ಷ ಹೇಳ್ದಂಗೆ ಒಂದು ಪಾತ್ರ ಮಾಡೋಕ್ಕಿಂತ ಮೇಜರ್ ರೋಲ್ ಮಾಡೋಕ್ಕಿಂತ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದ್ರೆ ನಮ್ಗೆ ಹೊಸ ಹೊಸ ಅನುಭವಗಳಾಗ್ತಾ ಹೋಗುತ್ತೆ. ಸೊ ಅದು ಬೆಟರ್. ಸೊ ಈ ಕ್ವಶನ್ಗೆ ಯಾರು ಆನ್ಸರ್ ಮಾಡ್ಬೋದು. ಸೊ ಶ್ರಾವಣಿ ಮೂವಿನ ಜನ ಯಾಕೆ ಥಿಯೇಟರ್ಗೆ ಬಂದು ನೋಡಬೇಕು? ಅವ್ರ ಟೈಮ್ನ ಯಾಕೆ ಕೊಡ್ಬೇಕು ಅವರು ನಿಮ್ಮ ಮೂವಿಗೆ? ಟೈಮ್ ಯಾಕೆ ಕೊಡಬೇಕು ಅಂತ, ಇದೊಂದು ಸಿಂಪಲ್ ಆಗಿ 15 ಡೇಸ್ ಲವ್ ಸ್ಟೋರಿ. 15 ಡೇಸ್? ಹೌದು. ಓಕೆ, 15 ಡೇಸ್ ಲವ್ ಸ್ಟೋರಿ. ಅದ್ರಲ್ಲಿ ಏನಪ್ಪ ಅಂದರೆ ಹುಡುಗರು ಕನೆಕ್ಟ್ ಆಗೋದೇನಪ್ಪ ಅಂದರೆ, ನಾವು ಹಿಂಗಿರ್ಬೋದು, ಹಿಂಗಿಲ್ದೇನೂ ಇರ್ಬೋದು. ಅಂದರೆ ಲೈಫಲ್ಲಿ ಹಿಂಗೂ ಇರ್ಬೋದು, ಹಿಂಗಿದ್ರೆ ಹಿಂಗೆ ಆಗ್ಬಿಡುತ್ತೆ, ಹಿಂಗೆ ಯಾಕೆ ಇರಬಾರ್ದು, ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಬೋದು. ಅಂದರೆ ನಿರ್ಧಾರಗಳನ್ನ ತಗೊಳ್ಳೋದು ಹೇಗಿರುತ್ತೆ, ಯಾವುದೇ ಒಂದು ನಿರ್ಧಾರನ ನಾವು ಒಂದು ತಡೆದು ಅಳೆದು ತೂಗಿ ಒಂದು ನಿರ್ಧಾರ ತಗೊಳ್ಳೋದಕ್ಕೂ ಇನ್ಸ್ಟಂಟಾಗಿ ನಿರ್ಧಾರ ತಗೊಳ್ಳೋದಕ್ಕೂ ಅದು ವ್ಯತ್ಯಾಸ ಇರುತ್ತಲ್ಲ, ಅದನ್ನ ಇಲ್ಲಿ ಕಂಡುಕೋಬಹುದು. ಸೊ ಅದು ಒಂದು ಮೆಸೇಜ್ ಆಗಿರುತ್ತೆ ಜನಕ್ಕೆ. ನಾನು ಆ ಥರಗೆಡಬಾರ್ದು ಲೈಫಲ್ಲಿ, ಅಥವಾ ನಾನು ಯಾವುದಾದ್ರೂ ಒಂದು ವಿಷಯ ನನ್ನ ತಲೆಯಲ್ಲಿ ಬಂತು ಅಂದರೆ ಅದನ್ನು ತಳ್ಳಿ ಮುಂದಕ್ಕೆ ಹಾಕಬಾರ್ದು. ಯಾವುದೇ ರೀತಿ ಆಗಿರಬಹುದು, ಅವ್ರು ಹೇಗೆ ತಗೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಡಿಯನ್ಸ್ ಹೇಗೆ ತಗೊಳ್ತಾರೆ, ರಿಸೀವ್ ಮಾಡ್ತಾರೆ ಅಂತ ಅದ್ರ ಮೇಲೆ ನಿಂತಿದೆ ಅಂತ. ಸೊ ಸಾಂಗ್ಸ್ ಬಗ್ಗೆ ಹೇಳೋದಾದ್ರೆ ಎಷ್ಟು ಸಾಂಗ್ಸ್ ಇದೆ? ಒಂದು ಸಾಂಗ್. ಓಕೆ, ತುಂಬ ಚೆನ್ನಾಗಿದೆ ಸಾಂಗ್. ಈಗಷ್ಟೇ ಕೇಳಿದೆ, ತುಂಬಾ ಚೆನ್ನಾಗಿದೆ. ಆಮೇಲೆ ಈವನ್ ಸಿಂಗರ್ ಕೂಡ ತುಂಬಾ ಚೆನ್ನಾಗಿದೆ. ಮಂಗಳೂರು. ಓಕೆ, ಸೊ ಇದು ಲೈಕ್ ಕಂಪ್ಲೀಟ್ ಹಳ್ಳಿ ಸ್ಟೋರಿನೇ ಇದು? ಓಕೆ, ಮಾಸ್ ಸ್ಟೋರಿ ತರನಾ ಅಥವಾ ಪ್ಯೂರ್ ಲವ್ ಸ್ಟೋರಿ? ಪ್ಯೂರ್ ಫೀಲ್ ಗುಡ್ ಸಿನಿಮಾ. ಓಕೆ, ಎಮೋಷನಲ್ ಮೂವಿ ಆಗಿದ್ರೆ. ಓಕೆ, ಎಮೋಷನಲ್ ಮೂವಿ ನಿಮ್ಗೆ ಎಲ್ಲೂ ಅತಿರೇಕ ಓವರ್ ಅಂದರೆ, ಇವಾಗ ಲವ್ ಸ್ಟೋರಿ ಅಂತಂದರೆ ಒಂದು ಹಿಂಗೆ ಇರಬೇಕು ಅಂತೆಲ್ಲ, ರೊಮ್ಯಾನ್ಸ್ ಇರಬೇಕು ಆ ಥರದ್ದಲ್ಲ. ಓಕೆ, ಪ್ಯೂರ್ ಎಮೋಷನ್. ಹಾಂ, ಎಮೋಷನ್ ಮೇಲೇ ಡಿಪೆಂಡ್ ಆಗಿರೋದು. ಎಲ್ಲೂ ಮುಜುಗರ ಪಟ್ಕೊಂಡು ನೋಡೋ ಅಂಥದ್ದು ಹಂಗೇನು ಇಲ್ಲ. ಆರಾಮಾಗಿ ಎಲ್ಲರೂ ಮನೆ ಮಂದಿ ಕೂತ್ಕೊಂಡು ಆರಾಮಾಗಿ ಕೂತ್ಕೊಂಡು ನೋಡಬಹುದು. ನೈಸ್. ಸೊ ಬೇರೆ ಯಾವೆಲ್ಲ ಮೂವೀಸ್ಗೆ ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡ್ತಿದ್ದೀರಾ? ಈಗ ನೆಕ್ಸ್ಟ್ ಹರಿಗಿರಿ. ಓಕೆ, ನಮಗೂ ಚಾನ್ಸ್ ಸಿಗ್ಬೋದೇನಂತ ಕೇಳ್ತಾ ಇದ್ದೀನಿ. ಓಕೆ, ಅದರಲ್ಲಿ ಅವಿನ್ ಅಂತ ಲೀಡು, ಶ್ರೀಧರ್ ಅಂತ ಮತ್ತೆ ಚೇತನ್ ದುರ್ಗ ಅವರು 3 ಜನ ಲೀಡ್ ಬರ್ತಾರೆ. ಓಕೆ, ಸೊ ಈ ಮೂವಿಲಿ ಅಫ್ಕೋರ್ಸ್ ಆರ್ಟಿಸ್ಟ್ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿರ್ತಾರೆ. ಅವ್ರ ಬಗ್ಗೆ ಏನು ಹೇಳ್ತೀರಾ? ಟೀಮ್ ಹೇಗಿತ್ತು? ಡೈರೆಕ್ಟರ್ ಸರ್ ಬಗ್ಗೆ ಆಗಲಿ, ಸಪೋರ್ಟಿಂಗ್ ರೋಲ್ಸ್ ಆಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಟೀಮ್ ಎಲ್ಲ ಹೇಗಿತ್ತು ನಿಮ್ಮದು? ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಯಾಕಂದರೆ ತುಂಬ ಎಲ್ಲರೂ ಹತ್ತಿರದಿಂದ ವರ್ಕ್ ಮಾಡಿಕೊಟ್ಟವರು. ಯಾಕಂದರೆ ಈ ಟೆಕ್ನಿಷಿಯನ್ಸ್ ಅಂತ ಬಂದರೆ ಆ್ಯಕ್ಚುಲಿ ಬೇರೆ ಸಿನಿಮಾ ವರ್ಕ್ ಮಾಡೋ ರೀತಿನೇ ಬೇರೆ ಇರುತ್ತೆ. ಇಲ್ಲೇನಪ್ಪ ಅಂದರೆ ಎಲ್ಲ ನಮ್ಮ ಹುಡುಗರೆ. ಅಂದರೆ ಸ್ಟಾರ್ಟಿಂಗ್ ಟೈಮ್ ಒಂದಿರುತ್ತೆ, ಬ್ರೇಕ್ ಟೈಮ್ ಅಂತ ಇರುತ್ತೆ, ಸ್ನ್ಯಾಕ್ ಟೈಮ್ ಅಂತ, ಹಾಗೆಲ್ಲ ಏನಿಲ್ಲ. ಇಲ್ಲಿ ಸೀನ್ ಆಗಬೇಕು ಅಂತ ನೋಡ್ತಾ ಇದ್ವಿ. ಎಲ್ಲ ನಮ್ಮ ಹುಡುಗರೆ, ನಾನು ಅವ್ರ ಜೊತೆ ಕೆಲಸ ಮಾಡಿರೋನೆ. ಸೊ ಹಂಗಾಗಿ ನಾನು ಅಂದರೆ ಒಂದಿಷ್ಟು ಜನ ಬಂದು ವರ್ಕ್ ಮಾಡ್ಕೊಡೋರಿದ್ದಾರೆ, ಆರಾಮ ಬಂದು ವರ್ಕ್ ಮಾಡಿಕೊಟ್ಟು ನಾನು ಹಂಗೆ ನೋಡ್ಕೊತೀನಿ ಹುಡುಗರು. ಹಂಗನ್ಬಿಟ್ಟು ನಾನು ಎಲ್ಲರ ಥರನೂ ಬೇರೆ ಸೆಟ್ಟಲ್ಲಿ ನೋಡ್ಕೊಂಡಂಗೆ ಏನಿಲ್ಲ, ಎಲ್ಲ ಹತ್ರ ಇರೋದಲ್ವಾ, ಹಂಗೆ ನೋಡ್ಕೊಂಡು ಚೆನ್ನಾಗಿ ಅಳವಡಿಸ್ಕೊಂಡು ಸಿನಿಮಾ ಒಳ್ಳೆ ಚೆನ್ನಾಗಿ ಮೂಡಿ ಬಂದಿದೆ. ಓಕೆ, ನಿಮಗೆ ಅಂದರೆ ಲೈಕ್ ನೀವು ಈಗ ಸೀರಿಯಲಲ್ಲೂ ವರ್ಕ್ ಮಾಡಿದ್ದೀರಾ, ಮೂವಿಲೂ ವರ್ಕ್ ಮಾಡಿದ್ದೀರಾ, ನಿಮಗೆ ಯಾವುದು ಜಾಸ್ತಿ ಕಂಫರ್ಟ್ ಅನಿಸುತ್ತೆ, ಖುಷಿ ಅನಿಸುತ್ತೆ ವರ್ಕ್ ಮಾಡಲಿಕ್ಕೆ? ಆ್ಯಕ್ಚುಲಿ ಕಂಫರ್ಟ್ ಮೂವಿ. ಓಕೆ, ಮೂವಿಲಿ ಕಂಫರ್ಟ್. ಬಟ್ ನಮಗೇನೋ ಒಂದು
ಮಾಡಿದ್ದೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು ಅಂದರೆ ಸೀರಿಯಲ್ ಅಂದ್ರೆ ಯಾವ ತರ ಡಿಫ್ರೆನ್ಸ್ ಹೇಗೆ ಅದು ಅರ್ಥ ಆಗಿಲ್ಲ. ಸೀರಿಯಲಲ್ಲಿ ನಮಗೆ ಆ ಒಂದು ಕ್ಯಾರೆಕ್ಟರ್ನ ಇನ್ವಾಲ್ವ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ನಮಗೆ. ಒಂದು 3-4 ಎಪಿಸೋಡ್ ಆಗಬೇಕು, ಆವಾಗ ಒಂದು ಗ್ರಿಪ್ ಸಿಗುತ್ತೆ. ಅದು ಸಿಕ್ಕಿದ ಮೇಲೆ ನಮಗೇನು ಹೇಳ್ಕೊಡೋದೇ ಬೇಡ, ಹಂಗೆ ಮುಗಿಸ್ಕೊಂಡು ಹೋಗ್ತಾ ಇರ್ತೀವಿ. ಆದರೆ ಸಿನಿಮಾದಲ್ಲಿ ಹಾಗಲ್ಲ, ವೆರಿ ಫಸ್ಟ್ ಸೀನ್ಗೆ ನಾವು ಆ ಗ್ರಿಪ್ ಹಿಡಿಲೇಬೇಕು, ಆ ಚಾಲೆಂಜ್ ಇರುತ್ತೆ. ಬಟ್ ನಮಗೆ ಗ್ರಿಪ್ ಸಿಕ್ತು, ಹಾಂ ಈಗ ಚೆನ್ನಾಗಿ ಆಟ ಆಡೋಣ ಅನ್ನೋಷ್ಟರಲ್ಲಿ ಸಿನಿಮಾನೇ ಮುಗಿದು ಹಂಗೆ. ಬಟ್ ಅದು ತುಂಬ ಒಂದ್ಸಲಿ ಮಾಡಿ ಒಂದು ಸ್ವಲ್ಪ ದಿನ ಅದನ್ನ ಎಂಜಾಯ್ ಮಾಡ್ಬೋದು. ಬಟ್ ಸೀರಿಯಲ್ ಹಾಗಲ್ಲ, ವರ್ಷಾನ್ಗಟ್ಲೆ ಎಂಜಾಯ್ ಮಾಡ್ತಾರೆ, ಅದೇ ಗುಂಗಲ್ಲಿ ಇರ್ತೀವಿ. ಸೊ ನಿಮ್ದು ಇವಾಗ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಯಾವ್ದ್ರಲ್ಲಿ ಮಾಡ್ತಾ ಇದ್ದೀರಾ? ಸದ್ಯಕ್ಕೆ ಯಾವುದು ಮಾಡ್ತಾ ಇಲ್ಲ, ಒಳ್ಳೆ ಪಾತ್ರ ಬರಲಿ ಅಂತ ಕಾಯ್ತಾ ಇದ್ದೀನಿ. ಇಲ್ಲ ಬರ್ತಾ ಇದೆ, ಬಂದಿದ್ದೆಲ್ಲ ಮಾಡೋಕ್ಕೆ ಇಷ್ಟ ಆಗ್ತಾ ಇಲ್ಲ. ಈಗ ಸ್ವಲ್ಪ ಚೂಸಿ ಆಗಿದ್ದೀನಿ. ಆ್ಯಂಡ್ ನನ್ನ ಡಾನ್ಸ್ ಕರಿಯರ್ನ ಸ್ವಲ್ಪ ಬಿಟ್ಬಿಟ್ಟಿದ್ದೆ. ಆಲ್ಮೋಸ್ಟ್ ಒಂದು 20 years ಆಗಿಬಿಟ್ಟಿತ್ತು, ಅದನ್ನ ಬಿಟ್ಟು ಅದನ್ನೊಂಥರ ರೀಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ನೀವು ಡ್ಯಾನ್ಸ್ ಬ್ಯಾಕ್ಗ್ರೌಂಡ್ ಇದೆ, ಭರತನಾಟ್ಯ. ಓಕೆ, ನೈಸ್. ಸೊ ನಂದು ಇನ್ಸ್ಟಿಟ್ಯೂಟ್ ಇದೆ, ನವರಂಗ ಅಂತ. ಓಕೆ. ಸೊ ಈಗ ನಾನು ಡಾನ್ಸ್ನ ಸ್ವಲ್ಪ ಕೈಗೆ ತಗೊಳ್ಳ ಮತ್ತೆ ರಿಸರ್ಚ್ ಮಾಡ್ತಾ ಇದ್ದೀರಾ? ಹೌದು, ಮಾಡಿ ಸರ್. ನೀವು ಅಂದರೆ ಬೇರೆ ಯಾವ ಪ್ರಾಜೆಕ್ಟ್ಸಲ್ಲಿ ಮಾಡ್ತಾ ಇದ್ದೀರಾ ಇವಾಗ? ಬೇರೆ ಯಾವುದಿಲ್ಲ ಮ್ಯಾಮ್ ಸದ್ಯಕ್ಕೆ. ಅಂದರೆ ಈಗ ಸುಖಗಮನ ಬಯಸುವವರು ಅಂತ ಡೇಟ್ಸ್ ಕೇಳಿದ್ದಾರೆ. ಓಕೆ. ಗಣೇಶ್ ಸರ್ದು ಡೈರೆಕ್ಟ್ರು ಕೇಳಿದ್ದಾರೆ. ಓಕೆ. ಬಟ್ ನೋಡ್ಬೇಕಿನ್ನ ಓಕೆ ಏನಂತ. ಬಟ್ ಮುಂದೆ ಇದಾವೆ, ಪ್ರೊಡಕ್ಷನ್ಗೆ ತುಂಬಾ ಕೆಲಸಗಳು ಮಾಡೋದಿದ್ದಾವೆ. ಓಕೆ. ಸೊ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಮ್ಯಾಮ್, ನಿಮ್ದು ಈ ಪ್ರೊಡಕ್ಷನ್ ಬಗ್ಗೆ ಏನು ಹೇಳ್ತೀರಾ? TMP ಪಿಕ್ಚರ್ಸ್ ಅಂದ್ರೆ ನನ್ನ ಮಗಳ ಹೆಸರು. ಓ, ತಕ್ಷ್ವಿ ಮೋಡಿ ಪಿಕ್ಚರ್ಸ್ ಅಂತ. ತಕ್ಷ್ವಿ. ಓಕೆ. ತಕ್ಷ್ವಿ ಮೋಡಿ ಪಿಕ್ಚರ್ಸ್ ಅಂತ. ಸೊ ಈ TMP ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿದ್ವಿ, ಅದ್ರ ಹಿಂದೆ ಒಂದು ಟೀಮೇ ಇದೆ. ಆಕ್ಚುಲಿ ಇದು ಬಂದು ನನ್ನ ಮದುವೆ ಆದ ನಂತರ ನನ್ನ ಹಸ್ಬೆಂಡು ಹಿಂಗೆ ಇರ್ತೀಯಾ ಹೇಗೆ ಅಂತ ಕೇಳೋದಕ್ಕೆ, ಇಲ್ಲ ನನಗೆ ಆರ್ಟಿಸ್ಟ್ ಆಗ್ಬೇಕಂತ ತುಂಬಾ ಇಷ್ಟ. ಯಾಕಂದ್ರೆ ಕೆಲವೊಂದು ಸೆಟ್ಗಳಲ್ಲಿ ಯಾಕಂದ್ರೆ ಜೂನಿಯರ್ಸ್ ನೋಡೋದೇ ಹಾಗೆ. ಬಟ್ ನಾನು ಜೂನಿಯರ್ಸ್ ಆಗಿ ಅಂತ ಇಲ್ಲ, ಅವ್ರಿಗೂ ಚಾನ್ಸ್ ಕೇಳ್ತಿದ್ದೆ. ಸರ್ ಇಲ್ಲ ನನಗೊಂದು ಡೈಲಾಗ್ ಇರೋ ತರ ಹೇಳಿ ಅಂತ ಕೇಳ್ತಾ ಇದ್ದೆ ಅವ್ರಿಗೆ. ಇಲ್ಲಮ್ಮ ಇವತ್ತು ಇದು ಮಾಡು, ನಾಳೆ ನಿಂಗೆ ಕ್ಯಾರೆಕ್ಟರ್ ಇರೋದು ನಾಳೆ ಕಳಿಸ್ತೀನಿ ಅಂತ ಹೇಳ್ತಾ ಇದ್ರು. ಸೊ ಹಂಗಾಗಿ ಅಲ್ಪ ಸ್ವಲ್ಪ ಕಾಣೋದಕ್ಕೆ ಶುರು ಆದೆ. ಸೀರಿಯಲ್ಸ್ ಅಲ್ಲೇ 1 day ಆರ್ಟಿಸ್ಟ್, 2 day ಆರ್ಟಿಸ್ಟ್ ಈ ತರ. ಆಮೇಲೆ ಮದುವೆ ಆದಮೇಲೆ ಹಸ್ಬೆಂಡ್ ಕಡೆಯಿಂದ ಸಪೋರ್ಟಿವ್ ಆಗಿ ಬಂದು ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದೆ ಯೂಟ್ಯೂಬಲ್ಲಿ ಕಾಣಿಸ್ಕೊಂಡ. ಏನೋ ಇಲ್ಲ ಅಶೋಕ್ ಇವ್ರು ನನಗೆ ಗೊತ್ತು, ನನ್ನ ಫ್ರೆಂಡ್ ಇವ್ರು. ಸರಿ ಆಯಿತು, ಕಾಂಟ್ಯಾಕ್ಟ್ ಮಾಡು ನೋಡೋಣ ಅಂತ ಅಂದರು. ಸೊ ಅವ್ರ ಕಡೆಯಿಂದ ಸಂದೀಪ್ ಅಂತ ನಮ್ಗೆ ಪರಿಚಯ ಆಗೋದು. ಓಕೆ. ಅಲ್ಲಿಂದ ಇಲ್ಲ ಇದಕ್ಕೆ ಇನ್ವೆಸ್ಟ್ ಮಾಡೋಣ, ಇಬ್ಬರು ಹೆಣ್ತಿರ ಮುತ್ತಿನ ಗಂಡ ಶಾರ್ಟ್ ಫಿಲಮ್ ಫಸ್ಟ್ ಅದು ನಮ್ಮದು. ಓಕೆ. ಅದಕ್ಕೆ ಕ್ಯಾರೆಕ್ಟರ್ಗೆ ಅಂತ ಬಂದವರು ಪ್ರೊಡ್ಯೂಸರ್ ಆಗಿ ವರ್ಕ್ ಮಾಡಕ್ ಶುರುವಾಯಿತು. ಸೊ ಅಲ್ಲಿಂದ ಇಲ್ಲ ನೆಕ್ಸ್ಟ್ ನೋಡೋಣ, ಇಲ್ಲ ಕ್ಯಾಮ್ರಾ ಹಾಕೋಣ ಹಂಗೆ ಹಿಂಗೆ ಅಂತಂದ್ರು. ಬಟ್ ನನಗೆ ಯಾವುದು ನನ್ನ ಹಸ್ಬೆಂಡ್ ಹೇಳ್ತಿರ್ಲಿಲ್ಲ ಅಂತ. ಸೊ ನನಗೆ ಗೊತ್ತಿಲ್ಲದೆ ಪ್ರೊಡಕ್ಷನ್ ಬಂದಿದೆ. ಓಕೆ. ಸರ್ಪ್ರೈಸ್ ಗಿಫ್ಟ್. ಸೊ ಇವಾಗ ಸರ್ಪ್ರೈಸ್ ಅವ್ರು ಏನು ಹೇಳಲ್ಲ, ಇವತ್ತು ಹಿಂಗ್ ಮಾಡ್ತಿದ್ದೆ ಅಂದ್ರೆ ಏನು ಹೇಳಲ್ಲ, ಅದೆಲ್ಲ ಆದ್ಮೇಲೆ ಹೇಳೋದು. ಓಕೆ. ಅದಕ್ಕೂ ಜಗಳ ನಮಗೆ, ಏನು ಕೇಳಿಲ್ಲ ಅಷ್ಟೇ ಲವ್ ಇದೆ. ಅವ್ರು ತುಂಬಾ ತಾಳ್ಮೆ ಮನುಷ್ಯ, ನಾನು ಸ್ವಲ್ಪ ಜೋರು. 90% ಹಿಂಗೇನ ಅಲ್ವಾ ಇದು? ಅಲ್ಲ ಒಪ್ಕೊಂಡ್ರಲ್ಲ, ಅದು ಕರೆಕ್ಟ್. ಕೆಲವರು ಒಪ್ಕೊಳ್ಳಲ್ಲ. ಸೊ ಇವಾಗ ಏನಂದರೆ ವಾರಕ್ಕೊಂದೊಂದು ಮೂವೀಸ್ ಬರ್ತಾ ಇದೆ, ಇವಾಗ ಜಾಸ್ತಿ ಬರ್ತಾ ಇದೆ. ಬಟ್ ವೆರಿ ಲಿಮಿಟೆಡ್ ಕೆಲವೊಂದು ಹೆಸರು ಮಾಡ್ತವೆ. ಸೊ ನಿಮ್ಗೆ ಹೇಗೆ ಕಾನ್ಫಿಡೆಂಟ್ ಬಂತು, ಎಸ್ಪೆಷಲಿ ಹೊಸಬ್ರು ಟೀಮ್ಗೆ ಪ್ರೊಡ್ಯೂಸ್ ಮಾಡಲಿಕ್ಕೆ? ಕಾನ್ಫಿಡೆಂಟ್ ಅಂತ ನಾವು ನಮಗೆ ಇನ್ವೆಸ್ಟ್ ಹಾಕಿರೋದು ವಾಪಸ್ ಬರುತ್ತೆ ಅಂತ ನಾವು ಯಾವತ್ತೂ ಅನ್ಕೊಂತೀವಿ. ತುಂಬ ಹೊಸಬ್ರಿಗೆ ಅವಕಾಶ ಕೊಡೋಣ, ಯಾಕಂದರೆ ಆ ಕಷ್ಟ ನಾನು ಪಟ್ಟಿದ್ದೀನಿ. ಸೊ ಈಗ ಹರ್ಷನೂ ಅಷ್ಟೇ, ಎಲ್ಲರೂ ಹೊಸಬ್ರೆ ನಮ್ಮ ಟೀಮಲ್ಲಿ. ಸೊ ನೋಡೋಣ, ಎಲ್ಲರೂ ಇವಾಗಲೂ ಅಷ್ಟೇ, ಎಲ್ರಿಗೂ ನಾವು ಆಲ್ಮೋಸ್ಟ್ ಹೊಸಬ್ರಿಗೆ ಅವಕಾಶ ಕೊಡೋಣ ಅಂತಲೇ ಇರೋದು. ಗ್ರೇಟ್ ಥಿಂಗ್. ಆ ಥರ ಯಾವುದಕ್ಕೂ ಆಗಲಿ ಇನ್ವೆಸ್ಟ್ಮೆಂಟ್ ನಮಗೆ ರಿಟರ್ನ್ ಪಕ್ಕಾ ಬರುತ್ತೆ ಅಂತ ನಾವು ಮನಸ್ಫೂರ್ತಿಯಾಗಿ ಯಾವುದಕ್ಕೂ ಅನ್ಕೊತಿಲ್ಲ. ನೋಡೋಣ, ಚೆನ್ನಾಗಿ ಓಡುತ್ತೆ. ಹೊಸಬ್ರಿಗೆ ಅವಕಾಶ ಕೊಟ್ಟರೆ ಅಲ್ವಾ ಮ್ಯಾಮ್ ಬೆಲೆ ಗೊತ್ತಾಗೋದು. ಇವನ್ ನಾನು ಹೊಸಬ್ಳೆ, ಇವತ್ತು ನಾನು ಮಾಡಿದಾಗ ನಾನು ದಿನ ಕಾಣಿಸ್ಕೊಂತಿದ್ರೆ ನಾನು ಅಳುಬ್ಲಾಗ್ತೀನಿ. ಹಂಗೆ. ಹೌದು. ನೀವೇನು ಹೇಳಕ್ ಬಂದ್ರಿ ಸರ್? ಆಕ್ಚುಲಿ ವರ್ಕ್ ಆಗ್ತಿರೋದು ಹೊಸಬ್ರು ಸಿನಿಮಾ ಈಗ. ಕಂಟೆಂಟ್ ಓರಿಯೆಂಟೆಡ್. ಯಾಕಂದ್ರೆ ಹೊಸಬ್ರು ಒಂದು ಕಂಟೆಂಟ್ ಇಟ್ಕೊಂಡ್ಬಂದು ಸಿನಿಮಾ ಮಾಡ್ತಿದ್ದಾರೆ. ಯಾಕಂದ್ರೆ ಈಗ ಏನಂದ್ರೆ 100 ಕೋಟಿ ಸಿನಿಮಾ ಮಾಡ್ಬೋದು, ಕಡಿ ಬಡಿ ಅನ್ನೋದೆಲ್ಲ ಸಿನಿಮಾಗಳು ಮಾಡ್ಬೋದು.
ವರ್ಕ್ ಆಗ್ತಿಲ್ಲ ಜಾಸ್ತಿ ಈಗ ಏನಂದ್ರೆ ಸಿನಿಮಾ ವರ್ಕ್ ಆಗ್ತಿರೋದೆ ಕಂಟೆಂಟ್ ಮೇಲೆ, ಲೋ ಬಜೆಟ್ ಸಿನಿಮಾಗೆ ಜಾಸ್ತಿ ವರ್ಕ್ ಆಗ್ತಿದ್ದಾವೆ ಈಗ. ಎಕ್ಸಾಂಪಲ್ಸ್ ಹೇಳ್ಬೇಕಂದ್ರೆ ಯಾಕಂದ್ರೆ ಈಗ ನೋಡಿ, ಈಗ ತೆಲುಗು ಅಲ್ಲಿ ಲಿಟಲ್ ಆರ್ಟ್ಸ್ ಅಂತ ಬಂತು, 80 ಕೋಟಿ ಸಿನಿಮಾ ದುಡೀತು. ಸೂಪರ್ ಹಂಸ ಬಂತು ನಮ್ಮ ಕರ್ನಾಟಕ 100 ಕೋಟಿ ದುಡೀತು. ಅದೇ ಇನ್ನೊಂದು ಕೆಲವು ದೊಡ್ಡ ದೊಡ್ಡ ಸಿನಿಮಾಗಳು ಬಂತು, 30 ಕೋಟಿ 40 ಕೋಟಿ ಸುಸ್ತಾಗು. ಅದು ಸಿನಿಮಾಗೆ ಅಷ್ಟು ಆಗ್ಬೇಕು ಆ ದೊಡ್ಡ ಸಿನಿಮಾಗೆ, ಬಟ್ ಸುಸ್ತು ಅಲ್ಲಿಗೆ ಆದ್ವು. ಬಟ್ ಇವು ಕಡಿಮೆ ಹಾಕಿದ್ರು ಅಂದ್ರೆ ಪೊಟೆನ್ಷಿಯಲ್ ಜಾಸ್ತಿ ತಂದು ಕೊಡ್ತಿದ್ದಕ್ಕೆ. ಹಂಗೆ ಹೊಸಬ್ರು ಸಿನಿಮಾನೇ ಯಾಕೆ ವರ್ಕ್ ಆಗ್ತಿದೆ ಅಂದ್ರೆ ಅಲ್ಲಿರೋ ಟೀಮ್ಸು, ಅಂದ್ರೆ ಅವರು ರೈಟಿಂಗ್ ಮಾಡೋದಿದೆಯಲ್ಲ, ರೈಟಿಂಗ್ ಪ್ಯಾಟರ್ನ್ ಬೇರೆ ಇರ್ತದೆ. ಹಳಬ್ರು ಮಾಡೋಣ ಅಂತೆಲ್ಲ ಹೇಳ್ತಿರೋದು, ಅವ್ರು ಮಾಡಿರೋದಕ್ಕೆ ನಮ್ಗ ಒಂದು ನೇಚರ್ ಅನ್ನೋದು ಸಿಗ್ತಾ ಇರೋದು. ಎಂಡ್ ಆಫ್ ದ ಡೇ ಕಂಟೆಂಟ್ ಮ್ಯಾಟರ್ ಆಗುತ್ತೆ ಅಷ್ಟೇ, ಹೊಸಬ್ರ ಹಳಬ್ರ ಅಂತಲ್ಲ. ಕಂಟೆಂಟ್ ಶಿವಮ್ಮ ಅಂತ ಒಂದು ಸಿನಿಮಾ ಬಂತು, ಆರ್ಟ್ ಸಿನಿಮಾ ಶಿವಮ್ಮ ಅಂತ. ಅದು ಎಷ್ಟು ಅವಾರ್ಡ್ಸ್ ಬಂತದಾಗ 14-15 ಅವಾರ್ಡ್ಸ್ ಏನೋ ಬಂದಿದೆ ಅದಕ್ಕೆ. ಒಬ್ಬ ಅಜ್ಜಿ ಇಟ್ಕೊಂಡು ಮಾಡಿರೋದು ಸಿನಿಮಾನ. ಹೌದು, ಅಜ್ಜಿನ ಇಟ್ಕೊಂಡು ಮಾಡಿರೋದು ಸಿನಿಮಾನ. ಇವರು ಜೈಸಿಂಹ ಅನ್ಸುತ್ತೆ ಡೈರೆಕ್ಟ್ರು. ಅವ್ರು ತುಂಬಾ ನಾಟಕದವರು. ರಿಷಬ್ ಶೆಟ್ಟಿ ಪ್ರೊಡಕ್ಷನ್. ರಿಷಬ್ ಶೆಟ್ಟಿ ಪ್ರೊಡಕ್ಷನ್ ಅದು ತುಂಬಾ ಅಂದ್ರೆ ಈಗ ಸೌಂಡು ಮಾಡುತ್ತು ಬೆಂಗಳೂರು ಕಡೆ, ಮತ್ತೆ ತುಂಬಾ ಡೆಲ್ಲಿಯಲ್ಲೂ ಸಿನಿಮಾ ಓಡ್ತು, ಮುಂಬೈಲೂ ಸಿನಿಮಾ ಓಡ್ತು. ಜೈಸಿಂಹ ಅನ್ಸುತ್ತೆ, ಜೈಸಿಂಹ ಒಟ್ಟಿನ ಜೈ ಅಂತ ಬರುತ್ತೆ. ಹಂಗೆ ಹೇಳ್ತದ್ದು ಕಂಟೆಂಟ್ ಇದ್ರೆ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅಷ್ಟೇ. ಜನಕ್ಕೆ ಯಾವ್ದು ಹೊಸದ್ ಅನ್ಸ್ಬೇಕು ಸಿನಿಮಾ. ನೋಡಿರೋ ಪ್ಯಾಟರ್ನೇ ನೋಡಿದ್ರೆ ಏನೋ ಹೊಸದ್ ಅನ್ಸ್ತು ಅಂದ್ರೆ ಈ ಸೂಪ್ರಮ್ಸು ಅಂದ್ರೆ ಕಾಮಿಡಿ ಓರಿಯೆಂಟೆಡ್. ಅಲ್ಲೇನೋ ಅಷ್ಟು ಬಟ್ ಅಲ್ಲಿ ಚಿಕ್ಕದು ರೈಟಿಂಗ್ ಮಾಡೋದಿದೆಯಲ್ಲ, ಅವನ್ ಸಾಂಗ್ಸ್ ಎಲ್ಲ ನೋಡ್ಬೋದು. ಅವನೇನೋ ವಾಮಿಟ್ ಮಾಡೋದು, ಅದು ಪುಟ್ಟ ರೈಟಿಂಗ್ಸ್ ಇರ್ತಲ್ಲ, ಯಾವತ್ತು ಜನಕ್ಕೆ ಬೋರ್ ಅನ್ಸಲ್ಲ. ಯಾವ ಬೋರ್ ಅನ್ಸಲ್ಲ, ಜನ ಆಟೋಮೆಟಿಕ್ ಸಿನಿಮಾ ಕೂತ್ಕೊಂಡು ಸಿನಿಮಾ ನೋಡ್ತಾರೆ. ಇಷ್ಟೇ ಸಿನಿಮಾ ವರ್ಕ್ ಆಗೋದು. ಎಂಡ್ ಆಫ್ ದ ರೈಟಿಂಗ್ ಅವ್ನ ಬೇಸ್ಮೆಂಟ್ ಕರೆಕ್ಟ್ ಆಗಿತ್ತು ಅಂದ್ರೆ, ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಪಾಯ, ಈ ಮನೆ ಕಟ್ಬೇಕಂದ್ರೆ ಪಾಯ ಕರೆಕ್ಟ್ ಆಗಿರ್ಬೇಕು. ಒಂಚೂರು ಪಾಯ ಕಲ್ಲು ಆ ಕಡೆ ಈ ಕಡೆ ಎಡ್ಬೇಕಂದ್ರೆ ಯಾವತ್ತೊಂದಿನ ಮನೆ ಏನಾಗುತ್ತೆ, ಬಿದೋಗುತ್ತೆ. ಅಂದ್ರೆ ಗುರುಪ್ರವೇಶ ಆಗ ಮುಂಚೆನೆ ಮನೆ ಬಿದೋಗುತ್ತೆ. ಹಂಗೆ ಕಂಟೆಂಟ್ ಕರೆಕ್ಟ್ ಆಗಿತ್ತು, ರೈಟಿಂಗ್ ಕರೆಕ್ಟ್ ಆಗಿತ್ತು, ಬೇಸ್ಮೆಂಟ್ ಕರೆಕ್ಟ್ ಆಯ್ತು ಅಂದ್ರೆ ಅದಷ್ಟೇ ಗೋಡೆ ಅರಳುತ್ತೆ, ಹೇಳುತ್ತೆ ಮೇಲೆ. ಸೊ ಇವಾಗ ನಿಮ್ಮ ಮೂವಿಗೆ ಯಾವ್ದು ಜಾಸ್ತಿ ಹೈಲೈಟ್ ಅಂತ ಅನ್ಸುತ್ತೆ? ನಮ್ಮ ಮೂವಿ ಅದನ್ನ ಹೇಳ್ತಿಲ್ವಾ, ಹೇಳ್ಬೇಕಂದ್ರೆ ಒಂದು ಹಳ್ಳಿ ಲವ್ಗೂ ಸಿಟಿ ಲವ್ಗೂ ತುಂಬಾ ವ್ಯತ್ಯಾಸ ಇದೆ. ಹಳ್ಳಿ ಲೆವೆಲ್ ಅಂದ್ರೆ ಒಬ್ಬ ಹುಡುಗಿ ನೋಡ್ತಾ ಇದ್ದಂದ್ರೆ ಆ ನೋಡ್ತಿದ್ರೆ ಯಾವಾಗ ಲವ್ ಹೆಂಗ್ ಹುಡ್ತಿತ್ತು ಅಂತ ಗೊತ್ತಾಗ್ತಾ ಇರಲಿಲ್ಲ, ಹಂಗೆ ಇಷ್ಟಪಡ್ತಿದ್ದ. ಹಳ್ಳಿ ಲವ್ವೇ ಒಂದು ಬೇರೆ ಲವ್, ಅದೊಂದು ಪ್ಯೂರ್ ಲವ್. ಹಂಗಾಗಿ ಇಲ್ಲಿ ಯಾವುದೇ ಒಂಥರ ಅವ್ನು ಎಷ್ಟೋ ಅವಳಿಗೆ ಹಂಗೆ ನೋಡ್ತಾ ಇರ್ತಾನೆ, ಅವಳಿಗೆ ಒಳಗೆ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾನೆ. ಆಮೇಲೆ ಹೇಳಕ್ಕೂ ಅಷ್ಟು ಧೈರ್ಯ ಇರಲ್ಲ. ಈ ಹಳ್ಳಿದವ್ರಿಗೆ ಹಂಗೆ ಸ್ವಲ್ಪ ಹೇಳಕ್ಕೂ ಧೈರ್ಯ ಇರಲ್ಲ. ಹೇಳ್ಬಿಟ್ರೆ ಬೇರೆಯವ್ರು ಏನ್ ಮಾಡ್ಬಿಡ್ತಾರೋ, ಈ ಅಕ್ಕಪಕ್ಕ ಹೇಳ್ತಾರೋ. ಆಮೇಲೆ ಕೆಲವೊಂದೆಲ್ಲ ಕ್ಯಾಸ್ಟಿಸಮ್ ಅದು ಇದು ಹಾಳು ಮೂಳು ಅಂತ ಎಲ್ಲ ಬರ್ತದೆ ಒಳಕ್ಕೆ, ಇದೆಂಗಾಗುತ್ತೋ ಅದೆಂಗಾಗುತ್ತೋ ಅಂತ. ಹಂಗಾಗಿ ನಮ್ಮ ಸಿನಿಮಾದಲ್ಲೂ ಅಷ್ಟೇ ಸೇಮ್ ಆ ಒಂದು ಕಂಟೆಂಟ್ ಮೇಲೆ ಹೋಗೋದಕ್ಕಿಂತ ನೋಡೋಕೆ ಒಂದು ಪ್ಯೂರ್ ಲವ್ ಸ್ಟೋರಿ ಸಿಗುತ್ತೆ, ಒಂದು ಪ್ಯೂರ್ ನೇಚರು, ಒಳ್ಳೆ ಹಳ್ಳಿ ಬ್ಯಾಕ್ಗ್ರೌಂಡ್ ಇರೋಂಥ ಒಂದು ಸ್ಟೋರಿ, ಸ್ಟ್ರಾಂಗ್ ಸ್ಟೋರಿ ಇರುತ್ತೆ. ಅಂದ್ರೆ ಶೂಟಿಂಗ್ಸ್ ಲೊಕೇಶನ್ಸ್ ಎಲ್ಲ ಎಲ್ಲಿ ಇರ್ತಿತ್ತು? ಬೆಂಗಳೂರು? ಶೂಟಿಂಗ್ ಲೊಕೇಶನ್ ಬಂದು 2 ದಿನ ಮಂಡ್ಯ ಮಾಡಿದೀವಿ. ಒಂದು ಬಾವಿ ಬರುತ್ತೆ, ಅದಂದ್ರೆ ಅಲ್ಲೇ ಕರೆಕ್ಟ್ ಆಗಿತ್ತು. ಸೊ ಪರವಾಗಿಲ್ಲ ಅಂದ್ಬಿಟ್ಟು ಅಲ್ಲೋ ಮಾಡಿದ್ವಿ. ಆಮೇಲೆ ನಮ್ಮೂರೇ ಶ್ರೀಗಢದಲ್ಲೇ ತುಂಬಾ ವರ್ಕ್ ಮಾಡಿದ್ದು, ಅಲ್ಲೇ ಸುತ್ತಮುತ್ತಲ ಊರ್ಸಲ್ಲಿ ನೋಡ್ಕೊಂಡು ವರ್ಕ್ ಮಾಡಿದ್ವಿ. ಸೊ ಇವಾಗ OTT ಪ್ಲಾಟ್ಫಾರ್ಮ್ ಕೂಡ ಬಂದಿದ್ದಾವೆ, ಅದು ಲೈಕ್ ಹೇಗೆ ಹೆಲ್ಪ್ ಆಗುತ್ತಾ ಮೂವಿ ಮೇಕರ್ಸ್ಗೆ, ಅಥವಾ ಅಪೋಸಿಟ್ ಆಗಿದೆಯಾ, ಹೇಗೆ? ಅದು ಹೆಂಗ್ ಹೇಳ್ಬೋದು ಅಂದ್ರೆ ಪ್ರೊಡ್ಯೂಸರ್ ಹೇಳ್ಬೋದೇನೋ, ಅದು ಅವ್ರಿಗೆ ಯಾವ ತರ ಹೆಲ್ಪ್ ಆಗಿದೆ ಅಂತ. ಈ ಕಡೆ ಒಳ್ಳೇದಂತನಲ್ಲ, ಈ ಕಡೆ ಕೆಟ್ಟದಂತನಲ್ಲ. ಯಾಕಂದ್ರೆ ಎಷ್ಟೋ ಸಿನಿಮಾಗಳು OTT ಗೆದ್ದಿರೋದಿಲ್ಲ. ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಲವ್ ಮಾಕ್ಟೇಲ್ ಕೂಡ ಆತರ. ಲವ್ ಮಾಕ್ಟೇಲ್ ಥಿಯೇಟರ್ ತುಂಬಾನೇ ಓಡ್ತದೆ. ಅಲ್ಲ, ಫಸ್ಟ್ ಒನ್ ಅದು ಕೋವಿಡ್ ಟೈಮ್ ಇಂದ ಥಿಯೇಟರ್ ಓಡ್ತಿತ್ತು, ಪ್ರಮೋಷನ್ಗೋಸ್ಕರ ಬೇಕಿತ್ತು. ಸೊ ಹಂಗಾಗಿ OTT ಓಡ್ತು. ಆಮೇಲೆ ಇನ್ನೊಂದು ಬಂತು, ರಾಮನಹಳ್ಳಿ ಜಗನ್ನಾಥ್ ಸರ್ ಡೈರೆಕ್ಟ್ರು, ಒಂದಿಸಿ ಬರೀರಿ ಅಂತ. ಆಕ್ಚುಲಿ ಥಿಯೇಟರ್ಕ್ಕಿಂತ OTT ತುಂಬಾ ಚೆನ್ನಾಗಿ ಓಡ್ತು ಸಿನಿಮಾ. ಅದು ಈಗಲೂ ಅವ್ರದ್ದೊಂದು ಇದು ಬಿಟ್ಟಿದ್ದಾರೆ, ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ದಾರೆ ಆ ಸಿನಿಮಾನ. ಈಗಲೂ ಅವ್ರಿಗೆ ಸ್ಕ್ಯಾನರ್ ಬಿಟ್ಟಿದ್ದಾರೆ, ಸ್ಕ್ಯಾನರ್ ಅಮೌಂಟ್ ಬರ್ತಾನೆ ಇದೆ ಈಗಲೂ, 50, 100 ಈ ತರ ಅಂದ್ರೆ ಬರ್ತಾ ಇದೆ. ಅಂದ್ರೆ ಹೇಳ್ಬೇಕಂದ್ರೆ ಈಗ ನಾವೊಂದು ಏನೋ ಒಂದು ಸ್ಟೋರಿ ಮಾಡಿದಾಗ ಹೇಳಕ್ಕಾಗಲ್ಲ ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಯಾವ ತರ ತಗೊಳುತ್ತೆ ಸಿನಿಮಾ ಅಂತ, ಹಂಗೆ ವರ್ಕ್ ಆಗ್ತಾ ಹೋಗುತ್ತೆ ಹೊರತು. ಬಟ್ OTTಗೆ ಅಂದರೆ ಅವ್ರದ್ದೇ ಅದು ಒಂದು ಟೀಮ್ ಇರುತ್ತೆ, ಸೆಲೆಕ್ಷನ್ ಟೀಮ್ ಅಂತ ಇರುತ್ತೆ. ಎಲ್ಲ ಸಿನಿಮಾಗಳನ್ನೂ ಅವ್ರೇನು ತೊಗೊಳೋದಿಲ್ಲ. OTTಗಳು
ನೀವು ನಂಬರ್ ಆಫ್ OTTs ಜಾಸ್ತಿ ಆಗ್ತಿರ್ಬೋದು, ಆದರೆ ಅವ್ರಿಟ್ಟಿರೋ ಕ್ರೈಟೀರಿಯಾಸು, ಅವ್ರಿಟ್ಟಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಅದನ್ನೇನು ಚೇಂಜ್ ಮಾಡೋಕ್ಕಾಗಲ್ಲ. ಅವ್ರದ್ದೇ ಆದಂಥ ರೂಲ್ಸ್ ಇರುತ್ತೆ. ನಾವು ಎಷ್ಟೇ ಚೆನ್ನಾಗಿರೋ ಸಿನಿಮಾ ಮಾಡ್ತೀವಿ ಅಂದರೂ ಕೂಡ ನಾವು ಅವ್ರದ್ದೇನೇನಿರುತ್ತೆ ಆ ಎಕ್ಸಾಮ್ ಪಾಸ್ ಆದಮೇಲೆ OTTಗೆ ಹೋಗೋದು. ಸೊ ಅದಕ್ಕೆ ಅಡೆತಡೆಗಳು ಬೇಕಾದಷ್ಟಿರುತ್ತೆ. ಅವ್ರು ಹಾಕಬೇಕು ಅಂತಂದರೆ ಒಂದು ಪರ್ಸ್ನಲಿ ಒಂಚೂರು ಕಾಂಟ್ಯಾಕ್ಟ್ ಇರಬೇಕು, ಗೊತ್ತಾಗಬೇಕು ಅವ್ರಿಗೆ. ಇಲ್ವಾ ತುಂಬ ಸ್ಟ್ರಾಂಗ್ ಆಗಿರೋ ಅಂಥ ಕಂಟೆಂಟ್ ಇರಬೇಕು, ಅದು ನೋಡಿದ ತಕ್ಷಣ ತಗೊಳ್ಳೇಬೇಕಪ್ಪ ಅನ್ನೋ ಥರ ಇರಬೇಕು ಸ್ಟೋರಿ. ಇಲ್ಲಾಂದರೆ OTTನೂ ಕಷ್ಟನೇ, ತುಂಬ ಈಸಿ ಏನಲ್ಲ ಅದೊಂದು. ಸೊ ಮ್ಯಾಮ್, ಇವಾಗ ಮೂವಿ ಮೇಕಿಂಗ್ಗೆ 3 ಸೆಕ್ಷನ್ಸ್ ಅಂತ ಬರುತ್ತೆ. ಪ್ರೊಡಕ್ಷನ್, ಪ್ರೀ ಪ್ರೊಡಕ್ಷನ್, ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಅಂತ. ಸೊ ಯಾವುದಕ್ಕೆ ಜಾಸ್ತಿ ಬಜೆಟು ಕನ್ಸ್ಯೂಮ್ ಆಗುತ್ತೆ ಅಂತ ಅನಿಸುತ್ತೆ? ಅವ್ರ ಮೇಲೆ ಸ್ವಲ್ಪ ಹೇಳೋದ್ರಿಂದ ಏನಂದ್ರೆ ಅರ್ಥ ಆಗಲ್ಲ. ಜಾಸ್ತಿ ಕನ್ಸ್ಯೂಮ್ ಆಗೋದಂದ್ರೆ ಒಂದು ಪೋಸ್ಟ್ ಪ್ರೊಡಕ್ಷನ್ಗೆ ಜಾಸ್ತಿ ಆಗುತ್ತೆ ಹೇಳ್ಬೇಕಂದ್ರೆ. ಓಕೆ. ಯಾಕಂದ್ರೆ ಪ್ರೀ ಪ್ರೊಡಕ್ಷನ್ ಅಂದ್ರೆ ನಾವೇನು ಶೂಟಿಂಗ್ ಎಲ್ಲ ಮಾಡಿ ರೇಟಿಂಗ್ ಎಲ್ಲ ಶೂಟಿಂಗ್ ಮಾಡ್ತೀವಲ್ವಾ, ಅದು ನಾವು ಅನ್ಕೊಂಡಂಗೆ ಮಾಡ್ಬೋದು. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಪ್ರಮೋಷನ್ಗೆ ಸಿನಿಮಾಗೆ ಎಷ್ಟು ಇಡ್ತೀವೋ ಪ್ರಮೋಷನ್ ಅಷ್ಟು ಇಡ್ಬೇಕಾಗ್ತದೆ. ಹೌದೌದು, ಕರೆಕ್ಟ್. ಇಲ್ಲಿ 1 ಲಕ್ಷ ಖರ್ಚು ಮಾಡ್ತೀವಿ ಅಂದ್ರೆ ಅಲ್ಲಿ 2 ಲಕ್ಷ ಖರ್ಚು ಮಾಡಿದ್ರೆ ಸಿನಿಮಾ ವರ್ಕ್ ಆಗ್ತಿದೆ ಈಗ. ಯಾಕಂದ್ರೆ ಸೋಷಿಯಲ್ ಮೀಡಿಯಾಸ್, ಯಾಕಂದ್ರೆ ಇಲ್ಲಿ ಒಂದು ವಾರಕ್ಕೆ 50 ಸಿನಿಮಾ ರಿಲೀಸ್ ಆದ್ರೆ ಯಾವ್ದು ನೋಡ್ತಾರೆ ಜನ. ಜನಕ್ಕೆ ಗೊತ್ತಾಗಬೇಕ ನಾವೇನೋ ಪ್ರಮೋಷನ್ ಮಾಡ್ಬೇಕಲ್ಲ, ಏನೋ ಒಂದು ಬಂದಿದೆ ಅಂತ ಗೊತ್ತಾಗಬೇಕು. ಪ್ರಮೋಷನ್ ಮಾಡ್ಕೊಂಡು ದುಡ್ಡು ಖರ್ಚು ಮಾಡ್ಬೇಕಲ್ಲ. ಜಾಸ್ತಿ ದುಡ್ಡು ಖರ್ಚು ಆಗ್ತಿರೋದು ಅಲ್ಲಿ. ಈಗ ಶೂಟಿಂಗ್ ಅಂತ ತಗೊಂಡ್ರೆ 1 ಊರಲ್ಲಿ ಶೂಟಿಂಗ್ ಮಾಡ್ತೀವಿ, ಪ್ರಮೋಷನ್ ಅಂತ ತಗೊಂಡ್ರೆ ಫುಲ್ ಕರ್ನಾಟಕ ಹೋಗಿ ಪ್ರಮೋಷನ್ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಅಲ್ಲಿ ಅಷ್ಟೇ ಜನ ಟೀಮ್ನೆಲ್ಲ ಕರ್ಕೊಬೇಕು, ಹೋಗ್ಬೇಕು, ಅಲ್ಲಿ ಪ್ರಮೋಷನ್ ಮಾಡ್ಬೇಕು, ಪೋಸ್ಟ್ ಪ್ರೊಡಕ್ಷನ್, ಮೀಡಿಯಾ ಅದು ಇದು ಅಲ್ಲೊಂದಿಷ್ಟು ಪೇಮೆಂಟ್ ಅಂತ ಕಟ್ಬೇಕು, ಏನೇನೋ ಇದಾವೆ ಅದಕ್ಕೆ. ಸೊ ನೀವು ಯಾವ ಥರ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಪ್ರಮೋಷನ್ಸ್ ಯಾವ ಥರ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಅದೇ ನಾವು ಸ್ವಲ್ಪ ಸೋಷಿಯಲ್ ಮೀಡಿಯಾಸ್, ಯಾಕಂದ್ರೆ ಇದೊಂದು ಟೆಲಿ ಕಾನ್ಸೆಪ್ಟ್ ಇದು. ಪ್ರೀಮಿಯರ್ಸ್ ಮಾಡಬೇಕು, 1-2 ಕಡೆ ಪ್ರೀಮಿಯರ್ಸ್ ಮಾಡಿ ಅದಾದ್ಮೇಲೆ OTT ಪ್ಲಾಟ್ಫಾರ್ಮ್ ಬಿಟ್ಟು ಯೂಟ್ಯೂಬ್ ಬಿಡ್ಬೇಕಂತ ಪ್ಲಾನ್ ಇದೆ, ನೋಡೋಣ. ಸೊ ಅಮ್ಮ, ನೀವೇನು ಹೇಳ್ತೀರಾ ಓವರ್ ಆಲ್ ಮೂವಿ ಬಗ್ಗೆ? ಅಂದರೆ ಯಾವ ರೀತಿಯಾಗಿ ಓವರಾಲ್ ಮೂವಿ ಅಂದರೆ ಆ್ಯಕ್ಚುಲಿ ನಾನಿನ್ನು ಫುಲ್ಲು ಮೂವಿ ನೋಡಿಲ್ಲ. ನಾನು ಕೆಲವು ಜಸ್ಟ್ಗಳದ ಒಂಚೂರು ಚೂರು ಚಿಕ್ಕ ಚಿಕ್ಕ ಸೀನ್ಗಳಷ್ಟೇ ನೋಡಿದ್ದೀನಿ. ಓವರಾಲ್ ಮೂವಿ ಇನ್ನು ನನಗೂ ತೋರಿಸಿಲ್ಲ ಸರ್ರು. ಸೊ ಅದು ನೋಡಿದ್ಮೇಲೆ ಅವರೊಬ್ರು ನೋಡಿರ್ತಾರೇನೋ ಆಗಿದ್ರೆ, ಅವರೊಬ್ರು ನೋಡಿದ್ದಾರೆ ಆಬ್ವಿಯಸ್ಲಿ. ಅವ್ರು ಒಂದ್ಸಲಿ ಏನು ಒಬ್ಬೊಬ್ರದ್ದು ಡಬ್ಬಿಂಗ್ ಬಂದಾಗ್ಲೂ ನೋಡ್ತಿರ್ತಾರೆ ಪಾಪ, ಅದು ಮತ್ತೆ ಮಾಸ್ಟರಿಂಗ್ ಆಗ್ಬೇಕಾದ್ರೂ ನೋಡ್ತಿರ್ತಾರೆ. ಓಕೆ. ಸೊ ಯಾವಾಗ ರಿಲೀಸ್ ಆಗ್ತಿದೆ? ಪ್ಲಾನಿಂಗ್ ಓಕೆ. ಮೇ 1ನೇ ತಾರೀಕು ಸಾಂಗ್ ಪ್ಲಾನ್ ಮಾಡ್ತಾ ಇದೀವಿ. ಅದೇ ವೀಕಲ್ಲಿ ಪ್ರೀಮಿಯರ್ಸ್ ಒಂದು ಪ್ರೀಮಿಯರ್ ಶೋ ಮಾಡಿ, ಓಕೆ, ಅದಾದ್ಮೇಲೆ ಇನ್ನು ನಮ್ಮೂರಲ್ಲಿ ಪ್ರೀಮಿಯರ್ ಶೋ ಮಾಡೋ ಪ್ಲಾನ್ ಇದೆ. ಅಲ್ಲಿ ಮಾಡಿದಾದ್ಮೇಲೆ OTTಗೆ ನಾನ್ ಸ್ಟಾಪ್ ಅಂತ OTT ಪ್ಲಾಟ್ಫಾರ್ಮ್, ಅದ್ರಲ್ಲಿ 1 ತಿಂಗಳ ಮಟ್ಟಿಗೆ ಸ್ಟ್ರೀಮ್ ಮಾಡಿಸಿ ಅದಾದ್ಮೇಲೆ ಅಷ್ಟಕ್ಕೆ ನಮ್ದು ಇನ್ನೊಂದು ಸ್ವಲ್ಪ ಪ್ರೊಡಕ್ಷನ್ಗೆ ಮೂವೀಸ್ ಇದಾವೆ, ಶಾರ್ಟ್ ಮೂವೀಸ್ ಎಲ್ಲ. ಸಾಂಗ್ ಬಿಟ್ಮೇಲೆ ಅವೆಲ್ಲ ಬಿಟ್ಟಾದ್ಮೇಲೆ TMP ಪ್ರೊಡಕ್ಷನ್ಗೆ, ಅದಾದ್ಮೇಲೆ ನಮ್ಮ ಸಿನಿಮಾನ ಸ್ಟ್ರೀಮಿಂಗ್ ಮಾಡೋದಂತ ಪ್ಲಾನ್. ಓಕೆ. ಸೊ ಫೈನಲಿ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ತುಂಬಾ ಎಕ್ಸೈಟ್. ಯಾಕಂದ್ರೆ ನಾನು ಬಂದೇ 8 ವರ್ಷ ಆಯ್ತು ಸಿನಿಮಾಗೆ. ನಾನು ಸೆಕೆಂಡ್ ಪಿ ಮುಗಿಸ್ಕೊಂಡೆ ಬಂದಿದ್ದೆ. ನಾನು ಡಿಗ್ರಿ ಇಂಥವೆಲ್ಲ ಏನು ಮಾಡಿಲ್ಲ. ಸೆಕೆಂಡ್ ಪಿ ಮುಗಿಸ್ಕೊಂಬಂದಾಗ ಮಗ ಬರ್ತಿದ್ರು, ಅಂದ್ರೆ ಬೈತಿದ್ರು. 83% ಸೈನ್ಸ್ ಮಾಡಿದ್ದೀನಿ ನಾನು. ಆಮೇಲೆ 14,000 ರ್ಯಾಂಕಿಂಗ್ CET ಬಂದಿತ್ತು ನಂದು. 14,000 ರ್ಯಾಂಕಿಂಗು ಅದೆಲ್ಲ ಬಿಟ್ಬಿಟ್ಟು ಯಾಕೆ ಬಂತು ಅಂತ ಹೇಳ್ತಾ ಇದ್ದಾರೆ. ಮ್ಯಾಕ್ಸ್ 98. ಸೀರಿಯಸ್ಲಿ? ಪಾಪ ಇವರಪ್ಪ ಅಮ್ಮ ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾರೋ. ಏನ್ ಬೇಜಾರು ಮಾಡ್ಕೊಂಡಿಲ್ಲ, ಇದನ್ನೆಲ್ಲ ನೋಡ್ತೀನಿ ಹಿಂಗೋ ಮಾಡೋ ಅಂದ್ರೆ ಸರಿ. ನಿಂಗೆ ಯಾಕಂದ್ರೆ ಅಮ್ಮ ಹೇಳಿದ್ದೇನಂದ್ರೆ, ಇವತ್ತು ನಾನು ಯಾಕೆ ಬಿಟ್ರು ಅಂದ್ರೆ ನಾಳೆ ಒಂದಿನ ನಾನು ಏನೋ ಮಾಡ್ತಿದ್ದೆ, ನಾನು ಬಿಡ್ಲಿಲ್ಲ ಅನ್ಬಾರ್ದಲ್ಲ. ಕರೆಕ್ಟ್ ಅಲ್ವಾ? ನಮ್ಮ ಹಂಗೇನಿದ್ದು, ನಾನು ಯಾಕೆ ಬಿಟ್ಟಿದ್ದೆ, ಯಾರು ಬಿಡಲ್ಲ ಇಷ್ಟು ಸಲೀಸಾಗಿ ಯಾಕೆ ಬಿಟ್ರೆ ಅಂದ್ರೆ ನಾಳೆ ನೀನೇನೋ ಮಾಡ್ತಿದ್ದ ನಮ್ಮೇಲೆ ಬಂದ್ಬಿಟ್ರೆ ಏನಪ್ಪ ಮಾಡೋದು. ಯಾಕಂದ್ರೆ ಯಾರ ಡೆಸ್ಟಿನಿ ಎಲ್ಲೆಲ್ಲಿ ಬರ್ತಿರ್ತೋ ಗೊತ್ತಿಲ್ಲ. ಹೌದು. ಹಂಗಾಗಿ ಸೊ ನಾನು ಬಂದೇ 8 ವರ್ಷ ಆಯ್ತು. ಬಂದು ಆರಿದ್ರು ಅಂತ ಒಂದು ಸಿನಿಮಾ ನಡೀತಿತ್ತು, ಅಲ್ಲಿ ಆರ್ಟಿಸ್ಟ್ ಆಗ್ಬೇಕಂತ ಹೋಗಿದ್ದು. ಅಂದ್ರೆ ಅವರು ಡೈರೆಕ್ಟ್ ಹೇಳಿದ್ರು, ಹಿಂಗ್ ಬಂದು ವರ್ಕ್ ಮಾಡ್ಕೊಂಡು ಹೋಗಪ್ಪ ಅಂತ. ಅಲ್ಲೋ ನಾನು ಟ್ರೈನ್ ಹತ್ಕೊಂಡು ಹೋಗಿ, ಅಲ್ಲಿ ನಮ್ ದುಡ್ಡಲ್ಲೇ ಹೋಗಿ ಖರ್ಚು ಮಾಡ್ಕೊಂಡು ಬಂದು ಅದಾದ್ಮೇಲೆ ಹಿಂಗ್ ಕಾಲಂ ಬಂತು ಕನ್ಯಾದಾನ ಸೀರಿಯಲ್ಗೆ ಸೆಟ್ ವರ್ಕ್ ಆಗ್ಬೇಕಿದ್ದಾರೆ ಅಂತ. ಓಕೆ. ಸೊ ಈ ಮೂವಿಲಿ ನೀವು ಲೀಡ್ ಅಂತ ಅಂದಾಗ ನಿಮ್ದು ಹೇಗೆ ಅನ್ನಿಸ್ತು? ನಿಮ್ಗೆ ಎಷ್ಟು ಖುಷಿ ಆಯ್ತು?
ಅದು ಖುಷಿನೇ ಆಗುತ್ತೆ obviously. ಮುಂಚೆ ಲೀಡಾಗಿ ಮಾಡಿದಿರಾ ಅಥವಾ ಇದೇ ಫಸ್ಟ್? ಮುಂಚೆ ಅಂದ್ರೆ 2 ಶಾರ್ಟ್ ಮೂವೀಸ್ ಮಾಡಿದ್ದೆ ನನ್ನ ಡೈರೆಕ್ಷನ್ ಅಲ್ಲಿ ನಾನೇ ಮಾಡ್ಕೊಂಡು ಚಿಕ್ಕದಾಗಿ ಏನೋ ಕಲಿಯೋದಕ್ಕೋಸ್ಕರ ಮಾಡಿದ್ದೆ. ಬಿಗ್ ಸ್ಕ್ರೀನ್ ಅಂದ್ರೆ ಇದೇ ಫಸ್ಟ್ ಶ್ರಾವಣಿ. ಒಂದು ಪ್ರೀಮಿಯರ್ ಶೋ ಮಾಡ್ತಾ ಇದೀವಿ, ಒಂದು ಸಿಲ್ವರ್ ಸ್ಕ್ರೀನ್ ಮೇಲೆ ಒಂದು ಶೋ ಮಾಡ್ತಿದೀವಿ ಅಂದ್ರೆ ಇದೇ ಶ್ರಾವಣಿ ಅಂತ ಮಾಡ್ತಿದೀವಿ ಈಗ. ಓಕೆ, ಸೊ ಒಳ್ಳೇದಾಗಲಿ ಟೀಮ್ಗೆ, ಒಳ್ಳೆ ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ನಿಮ್ಗೆ ಹೇಗೆ ಅನಿಸ್ತು ಪಾಡ್ಕಾಸ್ಟು? ಅಲ್ಲ, ನನಗೆ ಆ್ಯಕ್ಚುಲಿ ಆಶ್ಚರ್ಯ ಆಗ್ತಾ ಇದೆ. ಯಾಕೆಂದರೆ ಈ ಥರದ್ದು ಒಂದು ಚಿಕ್ಕ ಒಂದು ಪ್ರೊಡಕ್ಷನ್ಗೆ ಇಷ್ಟು ದೊಡ್ಡದಾಗಿ ಎಲ್ಲ ಆಸಕ್ತಿ ವಹಿಸ್ಕೊಂಡು ನಡ್ಕೊಂಡು ಹೋಗೋದಿದೆಯಲ್ಲ, ಅದನ್ನು ನೋಡಿದ್ದೀನಿ. ಎಷ್ಟೋ ಶಾರ್ಟ್ ಫಿಲ್ಮ್ಸ್ಗಳು ನಾವು ಅದೆಲ್ಲ ಮಾಡಿದ್ದೀವಿ, ಇಲ್ಲ ಅಂತಲ್ಲ. ಬಟ್ ಎಲ್ಲದನ್ನು ಅದಕ್ಕೆಲ್ಲ ಒಂದು ಲಿಮಿಟೇಷನ್ಸ್ ಇರುತ್ತೆ, ಇಷ್ಟಿಷ್ಟೇ ಅಂತ. ಸೊ ಈ ಪಾಡ್ಕಾಸ್ಟ್ಗೆಲ್ಲ ಕರೆದು ಇದು ಇಂಟರ್ವ್ಯೂಸ್ ಎಲ್ಲ ಮಾಡಿ ನೋಡಿ, ಈ ಥರದ್ದೆಲ್ಲ ಯಾರು ಮಾಡಲ್ಲ. ಪೋಸ್ಟರ್ಗಳನ್ನೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಅಂದರೆ ಅವ್ರಿಗೆ ಒಂದು ಹೋಪ್ ಇದೆ ಆ ಸಿನಿಮಾ ಮೇಲೆ, ಅದು ಚೆನ್ನಾಗಿ ಬರುತ್ತೆ ಅನ್ನೋದು ಒಂದು ಹೋಪ್ ಇದೆ, ಅದಕ್ಕೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತಲೂ ಒಂದು ಹೇಳಬಹುದು. ಇನ್ನೊಂದು ಇಷ್ಟೆಲ್ಲ ಎಫರ್ಟ್ ಹಾಕೋರಿದ್ದಾರೆ ಆ ಹುಡುಗರ, ಇವ್ರದ್ದು ಟೀಮ್ ಏನಿದೆ ಮುಂಚೆನೂ ಅದೇ ಥರ ವರ್ಕ್ ಮಾಡಿದ್ದಾರೆ, ಬ್ಯಾಕ್ಗ್ರೌಂಡ್ ವರ್ಕು ಹಾಗೆ ಮಾಡ್ಕೊಂಡಿದ್ದಾರೆ. ಅದಾದಮೇಲೆ ಈ ಪೋಸ್ಟ್ ಪ್ರೊಡಕ್ಷನ್ ಅಂತ ಏನು ಹೇಳಿದ್ರೆ ಅಲ್ಲೂ ಹೀಗೆ ವರ್ಕ್ ಮಾಡಿದ್ದಾರೆ. ಆ ಕಾನ್ಫಿಡೆನ್ಸ್ ಇರೋದಕ್ಕೆ ಮಾಡ್ತಾ ಇದ್ದಾರೆ. ಸೊ ಅಷ್ಟು ಎಫರ್ಟ್ ಎಲ್ಲ ಕಡೆಯಿಂದನೂ ಇರೋದ್ರಿಂದ ಆ ಪಾಸಿಟಿವಿಟಿ ನನಗಂತೂ ಫೀಲ್ ಆಗುತ್ತೆ. ಸೊ ಒಳ್ಳೇದಾಗ್ಲಿ ಅಂತ ನನ್ನ ಕಡೆಯಿಂದನೂ ನಾನು ಇಬ್ರಿಗೂ ಹಾರೈಸ್ತೀನಿ. ನಿಮ್ಗೂ ಮ್ಯಾಮ್, ನೀವು ಈ ಪಾರ್ಟ್ ಆಫ್ ದ ಮೂವಿ. ಆಬ್ವಿಯಸ್ಲಿ ಇವರಿಬ್ರು ಗೆದ್ರೆ ನಾನು ಗೆಲ್ತೀನಿ. ಮಗ ಗೆದ್ರೆ ತಾಯಿ ಗೆದ್ದ ಹಾಗೆ. ಅಂದ್ರೆ ಒಂದು ಸೇಫರ್ ಸೈಡಲ್ಲಿ ನಾನಿದ್ದೀನಿ, ಇವರಿಬ್ರೆ ಪಾಪ ಟೆನ್ಷನ್ ಅಲ್ಲಿರೋರು. ನೀವುನು ಸರ್, ನೀವುನು ಚೆನ್ನಾಗಿ ಬರಬೇಕು, ಜನ ಒಪ್ಪಬೇಕು ಅಂದ್ರೆ ಅಷ್ಟು ಸುಲಭ ಅಲ್ವಲ್ಲ. ಕರೆಕ್ಟ್. ಸಿನಿಮಾ ಮೇಜರ್ ಅಂತೇನಿಲ್ಲ, ಎಲ್ಲ ನಾವೇ ಇನ್ವೆಸ್ಟ್ಮೆಂಟ್ ಬರಲ್ಲ ಮ್ಯಾಮ್. ಈಗ ಆಡಿಯನ್ಸ್ ಬಂದು ನೋಡ್ಬೇಕು, ರಿವ್ಯೂ ಕೊಡ್ತಾರಲ್ಲ ಚೆನ್ನಾಗಿದೆ ಅಂತಂದ್ರೆ ಅದೇ ನಮ್ಗೆ ಸಾಕು. ಈವನ್ ಚೆನ್ನಾಗಿಲ್ಲ ಅಂದ್ರೂ ಪರವಾಗಿಲ್ಲ, ರಿವ್ಯೂ ಕೊಡೋಕ್ಕೆ ಜನ ಬರ್ಬೇಕು, ಹಾಗಾಗೋಗಿದೆ ಇವಾಗ. ಹೌದು. ಸೊ ಆ ಜನನ್ನ ಕರೆಸಿ ಕೂಡ್ಸೋದೇನೆ ಇರೋದು, ಅದೇ ಒಂದು ದೊಡ್ಡ ಚಾಲೆಂಜಿಂಗ್ ಟಾಸ್ಕ್ ಅದೇ. ಯಾಕಂದ್ರೆ ಇವು ಒಂದು ಹೊಸದಾಗಿ ಸ್ಟಾರ್ಟ್ ಆಗಿದ್ದು TMP ಚಾನಲ್ ಅಂತ. ಚಿಕ್ಕದ್ ಮಾಡ್ತೀವೋ ದೊಡ್ಡದ್ ಮಾಡ್ತೀವೋ ಗೊತ್ತಿಲ್ಲ. ಯಾಕಂದ್ರೆ ನೆಕ್ಸ್ಟ್ ದೊಡ್ಡದ್ ಮಾಡ್ಬೇಕಂದ್ರೆ ನಮ್ ಪ್ರಾಕ್ಟೀಸ್ ಅನ್ನೋದು ಇರ್ಬೇಕಲ್ಲ, ಹಿಂದೆ ಏನ್ ಮಾಡ್ತಾ ಇರ್ತೀವಿ ಅಂತ. ಸೊ ಹಂಗಾಗಿ ಇವು ನಾಳೆ ನಮ್ ಗೊತ್ತಿಲ್ಲ, ಹೇಳಕ್ಕಾಗಲ್ಲ. ನಾಳೆ ಯಾವ ಇನ್ವೆಸ್ಟರ್ ಬಂದು ನಾವು ಇದೇ ಒಂದು ಪ್ರೊಡಕ್ಷನ್ ದೊಡ್ಡ ಸಿನಿಮಾ ಮಾಡ್ಬೋದು. ಆಗ ನಮ್ಮ ಪ್ರೋಸೆಸ್ ಇದೇ ತರ ಬೇಕಲ್ಲ. ಈಗ ನಾವು ಒಂದು ಪ್ರಿಪ್ರೇಷನ್ ಇದ್ರೆ ಆಗ ನಮ್ಮ ಪ್ರಿಪ್ರೇಷನ್ ಕರೆಕ್ಟ್ ಆಗಿರುತ್ತೆ. ಹೌದು. ಯಾಕಂದ್ರೆ ನಾವು ಅಲ್ಲಿ ಸರ್ಕಸ್ ಮಾಡೋ ಅಷ್ಟಿರಲ್ಲ, ಜಾಸ್ತಿ ಅವ್ರಿಗೆಲ್ಲ ಗೊತ್ತಿರುತ್ತೆ ಹಿಂಗ್ ಮಾಡೋದು ಹಿಂಗ್ ವರ್ಕ್ ಆಗುತ್ತೆ. ಇವತ್ತು ನಾನು OTTಗೆ ಯಾಕೆ ನಮ್ಮ ಅಶೋಕನಿಗೆ ಹೇಳ್ಬಿಟ್ಟು OTTಗೆ ಹಿಂಗ್ ಬಿಡೋಣ, ಹೆಂಗ್ ವರ್ಕ್ ಆಗುತ್ತೆ ನಮಗೂ ಗೊತ್ತಾಗಬೇಕಲ್ಲ. OTT ಆವಾಗ ನಾವು ಎಡುವುದ್ರಿಂದ ಈಗಲೇ ಎಡೋನ್ ಬಿಡಿ. ಹೌದು, ಸ್ಟಾರ್ಟಿಂಗ್ ಎಡುವನ. ಯಾವಾಗ ನಾವು ಓಕೆ ಇವ್ರು ಒಂದು ಕರೆಕ್ಟ್ ಇದ್ದಾರೆ ಅಂತ ಹೇಳಿದ್ಮೇಲೆ ಎಡುವುದಕ್ಕಿಂತ ಫಸ್ಟ್ ಎಡಿದ್ಬಿಟ್ಟೆ ಕರೆಕ್ಟ್ ಆಗೋಣ. ಸೊ ಇದು ತೆಲುಗು ಲ್ಯಾಂಗ್ವೇಜ್ ಅಲ್ಲಿ ಕೂಡ ಬರ್ತಾ ಇದೆ. ತೆಲುಗು ಸಾಂಗ್ ರೆಡಿ ಇದೆ ಆಲ್ರೆಡಿ. ಓಕೆ. ಸಾಂಗ್ ಬಿಟ್ಟು ಎಲ್ಲ ಕನ್ನಡದೆಲ್ಲ ಮುಗ್ದೋಗಿ ಒಂದೇ ಡೇಟ್ಗೆ ರಿಲೀಸ್ ಆಗುತ್ತಾ ತೆಲುಗಲ್ಲೂ? ಇಲ್ಲ ಒಂದೇ ಡೇಟ್ಗೆ ಇಲ್ಲ. ಓಕೆ. ಫಸ್ಟ್ ಕನ್ನಡ ಅದಾದ್ಮೇಲೆ ತೆಲುಗು. ಓಕೆ. ಸಾಂಗ್ ಎಲ್ಲ ರೆಡಿ ಇದೆ, ತೆಲುಗುದೆಲ್ಲ ರೆಡಿ ಇದೆ. ತೆಲುಗು ಸಾಂಗ್ ಆಕ್ಚುಲಿ ಕನ್ನಡಕ್ಕಿಂತ ಇಂಪಾಗಿದೆ ತೆಲುಗು ಕೇಳಕ್ಕೆ. ನೋಡಿ, ಇದು ಮೋಸ ಇದು ಆಗಿದ್ರೆ ನಮ್ಮ ಕನ್ನಡದವರಿಗೆ. ಅಲ್ಲ, ಮೋಸ ಅಂತಲ್ಲ ಹೇಳ್ತಿರೋದು, ಅದೊಂದು ಪದ ಇದೆಯಲ್ಲ. ಅಲ್ಲ, ಇವ್ರು ಹೇಳಿದಂಗೆ ಮ್ಯಾಮ್ ಕನ್ನಡಕ್ಕಿಂತ ತೆಲುಗು ಚೆನ್ನಾಗಿದೆ ಅಂದ್ರೆ ಇಲ್ಲ, ನನಗೆ ಕನ್ನಡನೇ ಇಷ್ಟ ಆಗಿರುತ್ತೆ, ನನಗೆ ಕನ್ನಡನೇ ಇಂಪ ಕೇಳಿಸುತ್ತೆ. ಸುಮ್ಮನೆ ಕೇಳಿದೆ, ಜಸ್ಟ್ ಕಿಡಿಂಗ್. ಅದಕ್ಕೆ ಫಸ್ಟ್ ಕನ್ನಡ ಬಿಟ್ಟಾದ್ಮೇಲೆ ತೆಲುಗು ಬಿಡ್ತಾರೆ. ಓಕೆ. ಸಾಂಗು ಅಷ್ಟೇ, ಫಸ್ಟ್ ಎರಡು ಒಂದೇ ಸರಿ ಬಿಡ್ತಿಲ್ಲ. ಈಗ ಮೇ 1 ಫಸ್ಟ್ ಅನ್ಕೊಂಡಿದ್ವಿ. ಸೊ ಫಸ್ಟ್ ಕನ್ನಡ ಬಿಟ್ಟು ಅದಾದ್ಮೇಲೆ ಸಿನಿಮಾ ಎಲ್ಲ ಮುಗ್ದಾದ್ಮೇಲೆ ಅದಾದ್ಮೇಲೆ ತೆಲುಗು ಬಿಟ್ಟು ತೆಲುಗು ಪ್ರೊಸೆಸ್ ಸ್ಟಾರ್ಟ್ ಮಾಡೋದು ಅಂತ. ಓಕೆ. ಸೊ ಡಬ್ಬಿಂಗ್ ಎಲ್ಲ ಯಾವ ತರ ಮಾಡ್ತಾ ಇದ್ರಿ? ತೆಲುಗು ಆನ್ ದ ಸ್ಪಾಟ್ ಅಲ್ಲೇ ಮಾಡ್ಕೋತಾ ಇದ್ರಾ ಅಥವಾ ಹೇಗೆ? ಡೈಲಾಗ್ಸು ಕನ್ನಡದಲ್ಲೇ ಮಾಡೋದು, ಡೈಲಾಗ್ಸ್ ಎಲ್ಲ. ಈಗ ನೋಡ್ಬೇಕು, ಈಗ ಲಿಪ್ ಕೊಟ್ಟು ರೈಟ್ ಮಾಡಿಸಿ ಬೇರೆಯವ್ರ ಹತ್ರ ಮಾಡಿಸ್ತಿದ್ದೀರಾ? ಓಕೆ. ಸೊ ಮ್ಯಾಮ್, ನೀವು ಇವಾಗ ಇಲ್ಲಿರೋದಕ್ಕೆ ನಿಮ್ಮ ಹಸ್ಬೆಂಡೇ ಕಾರಣ ಅಂತ ಹೇಳಿದ್ರಿ. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರ ಬಗ್ಗೆ ಅವ್ರ ಸಪೋರ್ಟಿವ್, ನಾಚ್ಕೋಬೇಡಿ, ಹೇಳಿ, ಪರವಾಗಿಲ್ಲ. ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತ ಏನಿಲ್ಲ, ಅವ್ರ ಧೈರ್ಯ ಇರೋದಕ್ಕೆ ನಾನು ಇಲ್ಲಿ ಕೂರಿಸಿದ್ದಾರೆ. ಅದನ್ನ ನಾನು ಗೆಲ್ಬೇಕು. ನಾನು ನೋಡಿದಾಗೆ ಅವ್ರಿಗೆ ಇವ್ರ ಮೇಲೆ ಕಾನ್ಫಿಡೆನ್ಸ್ ಚೆನ್ನಾಗಿದೆ, ಜಾಸ್ತಿ ಇದೆ ಒಂದು. ಆಮೇಲೆ ಇವ್ರ ಫ್ಯಾಮಿಲಿ ನೋಡಬೇಕು, ಅಪ್ಪ ಅಮ್ಮ ಮಗಳು 3 ಜನ ಇದ್ದಾಗ ಅವರು
ಹೇಗೆ ಮಗಳನ್ನ ಟ್ರೈನ್ ಮಾಡ್ತಾ ಇದ್ದಾರೆ, ಅವಳಿಗೆ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಅನ್ನೋದ್ರಲ್ಲೇ ಇವ್ರ ಫ್ಯಾಮಿಲಿ ಬಾಂಡಿಂಗ್ ಏನು ಅನ್ನೋದು ಅರ್ಥ ಆಗತ್ತೆ. ಮತ್ತು ಅವರು ತುಂಬ ಇವ್ರ ಆರ್ಟಿಸ್ಟ್ ಆಗಿ ಇವ್ರನ್ನ ಇಂಪ್ರೂವ್ ಮಾಡಬೇಕು, ಇವ್ರನ್ನ ಮುಂದಕ್ಕೆ ತರಬೇಕು ಅನ್ನೋದು ತುಂಬ ಇದೆ. ಯಾಕೆಂದ್ರೆ ನಾನು ಶೂಟ್ ನೋಡ್ತಾ ಇದ್ದೆ, ಅಲ್ಲಿ ಪಿಕಪ್ ಮಾಡ್ಕೊಳ್ಳೋಕ್ಕೆ ಅಂತ ಹೋದಾಗ ಇವ್ರದ್ದು ಶೂಟ್ ನಡೀತಾ ಇತ್ತು. ಅವಾಗೆಲ್ಲ ಅವರೆಷ್ಟು ಪಾಪ ಹಾಗಿದೆ ಅಂದರೆ ಮಗುನ ಅವ್ರು ನೋಡ್ಕೊಳ್ಳೋದು, ಇವ್ರನ್ನ ಸಪ್ರೇಟಾಗಿ ಶೂಟ್ ಮಾಡ್ಕೊಳ್ಳೋದಕ್ಕೆ ಫ್ರೀಯಾಗಿ ಬಿಡೋದು, ಅದೆಲ್ಲ ಮಾಡ್ತಾರೆ. ಆ ಥರ ತುಂಬ ಸಪೋರ್ಟಿವ್ ಇದ್ದಾರೆ. ತುಂಬಾ ಕಮ್ಮಿ ಆ ಥರ ಒಂದು ಸಪೋರ್ಟಿವ್. ಆಮೇಲೆ ಇವರು ಅಷ್ಟೇ, ಅವ್ರದ್ದು ಏನಾದರೂ ಬಿಸ್ನೆಸ್ ವರ್ಕು ಅಂತಂದ್ರೆ ಇವ್ರು ಅದಕ್ಕೆ ತಲೆ ಹಾಕಲ್ಲ. ಆ ಥರ ಎಲ್ಲ ಅಲ್ಲ, ಇದು ನಾನು ನೋಡಿರೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಅವ್ರದ್ದು ಬಿಸ್ನೆಸ್ಸೇ ಬೇರೆ. ಒಂದೊಂದ್ಸತಿ ಹೈದರಾಬಾದ್ ಅಲ್ಲಿ ಇಲ್ಲಿ ಅಂತ 3 days ಒಂದೊಂದ್ಸತಿ ಹೋದಾಗ ಇಲ್ಲ ಆಫೀಸ್ ಪೂರಾ ಒಂದೊಂದ್ಸತಿ ಮೇಂಟೈನ್ ಮಾಡ್ಬೇಕಾಗುತ್ತೆ, ಮಗಳನ್ನ ನೋಡ್ಕೋಬೇಕು. ಸೊ ಅವ್ರದ್ದು ನಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಚೆನ್ನಾಗಿದೆ. ಹಾಗಾಗಿ ಸೊ ನೀವೇ ಹೇಳಿ ಅಶೋಕ್ ಸರ್ ಬಗ್ಗೆ. ಅಶೋಕ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಒಂಥರ ಬ್ರದರ್ ಇದ್ದಂಗೆ. ಈಗ ಇವ್ರ ಅಕ್ಕ ಇದ್ದಂಗೆ, ಅವರು ಬ್ರದರ್ ಇದ್ದಂಗೆ. ಸೊ ಒಂದ್ ಮನೆ ಮಗನ್ ತರ ನೋಡ್ಕೊಂತಿದ್ದಾರೆ. ಈ ಅವ್ರ ಮಗಳನ್ನ ಹೆಂಗ್ ನೋಡ್ಕೊಂತಿದಾರೆ ಹೇಳ್ಬೇಕಂದ್ರೆ ಹಂಗೆ ನೋಡ್ಕೊಂತಿದ್ದಾರೆ. ಅಷ್ಟು ನಂಬ್ತಾರೆ ಆಕ್ಚುಲಿ. ಯಾಕಂದ್ರೆ ಅದನ್ನ ಒಳ್ಳೆ ಏನೋ ಇದ್ರ ತರ ಹೇಳ್ತಾ ಇದಾರೆ, ಒಂಥರ ನಂಬ್ತಾರೆ ಅನ್ನೋದ. ಅಲ್ಲ, ಈಗ ಅವ್ರು ನಂಬ್ತಾರೆ, ಹಾಗೇನೆ ಇದ್ದಾರೆ. ಊರ್ಗ್ ಅಂದ್ಬಿಟ್ಟು ಎಲ್ಲ ಪ್ರೊಡಕ್ಷನ್ ಮಾಡಿದ್ದು, ಯಾರಿಗೆ ಬೋನ್ ಯಾಕಿಂಗ್ ಅಂದ್ಬಿಟ್ಟು ಎಲ್ಲ ಪ್ರೊಡಕ್ಷನ್ ಮಾಡಿದ್ದು. ಆ ಪ್ರೊಡಕ್ಷನ್ ಇನ್ನೊಬ್ಬ ಯಾರೋ ಬಂದು ಮಾಡ್ತಿದ್ದಾಗ ಕೆಲವ್ರು ನೋಡಿದಿರ ವೈಫ್ಸ್ ಹೆಂಗ್ ಆಡ್ತಾ ಇರ್ತಾರಂತ. ಬಟ್ ಆ ಒಂದ್ ಇದೆಯಲ್ಲ ಮಾಡ್ಬೇಕು ಅನ್ನೋದು, ಇನ್ನೊಬ್ಬರು ಬೆಳಿಬೇಕು ಅನ್ನೋದು ಇದೆಯಲ್ಲ, ಅದು ರೇರ್, ಕಡಿಮೆ ಎಲ್ರಿಗೂ. ಅಲ್ಲ, ಅವ್ರು ಅವಾಗ್ಲೇನೆ ಆತರ ಹೇಳಿದ್ರಲ್ಲ, ಅಂದ್ರೆ ನಾವು ರಿಸಲ್ಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ದಂಗೆ ಹೊಸಬ್ರಿಗೆ ಅವಕಾಶ ಸಿಗ್ಬೇಕು ಅಂತ ಹೇಳಿದ್ರಲ್ಲ, ಅದು ಹೇಳ್ಲಿಕ್ಕೆ ಎಷ್ಟು ದೊಡ್ಡ ಸ್ವಾರ್ಥ. ಈಗ ನಾನೇ ಪ್ರೊಡಕ್ಷನ್ ಮಾಡ್ತೀನಿ ಅಂದ್ರೆ ಗುರು ನಾನೇ ಹೇಳ್ತೀನಿ, ಗುರು ನಾನೇ ಮಾಡ್ತೀನಿ, ಗುರು ನಾನೇ ಇದ್ ಮಾಡ್ತೀನಿ ಗುರು ಅಂತ. ಹೌದು, ಇನ್ನೊಬ್ರನ್ನ ಕರೆದು ಮಾಡೋಣ ಅನ್ನೋದು ರೇರ್. ಬೇರೆಯವ್ರಿಗೆ ಏನಕ್ಕೆ ಬೇಕು, ನಾವೇ ಡೈರೆಕ್ಟರ್ಸ್ ಬಂದು ನನ್ನ ಹಸ್ಬೆಂಡ್ ಹತ್ರ ಕತೆ ಹೇಳಿದ್ರೆ ನಮ್ಮ ಹಸ್ಬೆಂಡ್ ಹೇಳೋದು ಒಂದೇ, ನನ್ನ ವೈಫ್ಗೆ ಲೀಡ್ ಅಂತ ಬೇಡ, ಅವಳಿಗೆ ಸೂಟ್ ಆಗುವಂತ ಸೈಡ್ ಕ್ಯಾರೆಕ್ಟರ್ ಇದ್ರು ಓಕೆ, ಇಲ್ಲ ಅವ್ರಿಗೆ ಕೊಡ್ದಿದ್ರು ಓಕೆ. ಹೊಸಬ್ರಲ್ಲಿ ಅವಕಾಶ ಚೆನ್ನಾಗಿ ಕೊಡ್ಬೇಕು, ಅವ್ರ ಆಕ್ಟಿಂಗ್ ಆಗ್ಲಿ ಇನ್ನೊಂದಾಗ್ಲಿ ಚೆನ್ನಾಗಿರ್ಬೇಕು. ನಾನು ನನ್ನ ವೈಫ್ ಕೊಟ್ರೇನೆ ನಿಮಗೆ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಏನಿಲ್ಲ. ಅವ್ರು ಹಂಗಿಲ್ಲ, ಅವ್ರು ಹೇಳೋದು ಒಂದೇ, ಕತೆಗೆ ಏನಾದ್ರು ಸೂಟ್ ಆಗ್ತಿದಾರ ಹಾಕೊಳ್ಳಿ, ಇಲ್ಲ ಅಂದ್ರೆ ಫೋರ್ಸ್ ಅಂತ ಏನಿಲ್ಲ. ನಮ್ದು ಹಂಗೆ ಅಂದಿದ್ದು, ಕತೆ ಸೂಟ್ ನಾನು ಅಂದೆ ಯಾವ ನಾನು ಮಾಡ್ಬೋದಿತ್ತಲ್ಲ ಅಂತ. ಕತೆ ಸೂಟ್ ಆಗ್ತಾ ಇದ್ರೆ ಮಾತ್ರ ಫೋರ್ಸ್ಗೋಸ್ಕರ ಎಲ್ಲ ಹಾಕೋಣ ಇರ್ಬೇಕು ಅನ್ನೋದೇ ಬೇಡ ಅಂತ, ಇಲ್ಲೇಬೇಕು ಅನ್ನೋದೇನಿಲ್ಲ. ಹಂಗಿದ್ರೆ ಬಂದಿದ್ದು ಶಾರ್ಟ್ ಮಿಸ್ ಎಲ್ಲ ಹೊರಲಿ. ಅದು ಆ್ಯಕ್ಚುಲಿ ಗ್ರೇಟ್ನೆಸ್ ಈ ಥರ ಯಾರಿಗೂ ಇರೋದಿಲ್ಲ. ಸೊ ಫೈನಲಿ ಆಡಿಯನ್ಸ್ಗೆ ಏನು ಹೇಳ್ತೀರಾ ನಿಮ್ಮ ಮೂವಿ ಬಗ್ಗೆ? ಅದು ಒಳ್ಳೆ ಸಿನಿಮಾ ಮಾಡಿದೀವಿ, ನಾವೇ ಹೇಳ್ತೀವಿ ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ. ಸೊ ದಯವಿಟ್ಟು ನಮ್ಗೆ ಹೆಲ್ಪ್ ಮಾಡಿ ಅನ್ನೋದಕ್ಕಿಂತ ಸಿನಿಮಾ ಗೆಲ್ಸ್ಕೊಡಿ. OTT ಪ್ಲಾಟ್ಫಾರ್ಮ್ ಬರ್ತಿದೆ, ಯೂಟ್ಯೂಬ್ ಚಾನಲ್ ಬರ್ತಿದೆ, ಪ್ರೀಮಿಯರ್ ಶೋಸು ಮಾಡ್ತೀವಿ, ಡೇಟು ಅನೌನ್ಸ್ ಮಾಡ್ತೀವಿ. ಸೊ ನಮಗೆ ಗೊತ್ತಿರೋಂಥವ್ರು, ನಿಮಗೆ ಗೊತ್ತಿರೋಂಥವ್ರು ಕರ್ಕೊಂಬಂದು ಶೋಗೆ ನಮ್ಗೆ ಆರೈಸಿ ಆಶೀರ್ವಾದ ಮಾಡಿ ನಮ್ಮನ್ನು ಬೆಳೆಸ್ಕೊಡಿ ಅಂತ ಕೇಳ್ಕೊಂತೀವಿ. ಮ್ಯಾಮ್ ನೀವು? ಅದೇ, ಇವಾಗ ಜನಗಳನ್ನ ನಾವು ಕರೆಯೋದು, ಆ ಜನಗಳು ಬರೋದೇ ಒಂದು ದೊಡ್ಡ ಟಾಸ್ಕ್ ಆಗಿದೆ. ಸೊ ಕನ್ನಡದಲ್ಲಿ ಚೆನ್ನಾಗಿರೋ ಸಿನಿಮಾ ಬರ್ತಾ ಇಲ್ಲ, ಚೆನ್ನಾಗಿರೋ ಕಥೆಗಳು ಬರ್ತಾ ಇಲ್ಲ ಅಂತ ಹೇಳೋಕ್ಕಿಂತ ಒಂದು ಸಲ ನೋಡಿ, ನಿಮಗೆ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದರೆ ಇಲ್ಲ ಅಂತಲೇ ಹೇಳಿ. ಅದನ್ನು ನಾವು ತೊಗೊಳೋದಕ್ಕೂ ರೆಡಿ ಇದ್ದೀವಿ. ಆದರೆ ಅದನ್ನು ತಿದ್ದುಕೊಂಡು ನಾವು ಅದನ್ನು ಬೇರೆ ರೀತಿಯಲ್ಲಿ ನಿಮ್ಗೆ ಇಷ್ಟ ಆಗೋ ರೀತಿಯಲ್ಲಿ ಕೊಡೋದಕ್ಕೆ ಒಂದು ಅವಕಾಶ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಬನ್ನಿ. ತುಂಬ ಜನ ಹೊಸಬ್ರು ಬರ್ತಾ ಇದ್ದಾರೆ, ಆದರೆ ನಿಮ್ಮ ಒಂದು ಸಪೋರ್ಟ್ ಇದ್ರೇ ಹೊಸಬ್ರು ಇನ್ನೊಂದಷ್ಟು ಜನ ಬರೋದಕ್ಕೆ ಸಾಧ್ಯ. ಹಾಗಾಗಿ ದಯವಿಟ್ಟು ಬನ್ನಿ, ಚಿತ್ರನ ನೋಡಿ. ಸೊ ಎಲ್ಲರೂ ಫಾಲೋ ಮಾಡಿ. ಸೊ ಎಲ್ಲರೂ ಈ ಶ್ರಾವಣಿ ಮೂವಿಗೆ, ನಮ್ಮ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಯಾರೆಲ್ಲ ಈ ಪಾಡ್ಕಾಸ್ಟ್ನ ಕೊನೆವರೆಗೂ ನೋಡ್ತಾ ಇದ್ದೀರಾ, ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ನಮ್ಮ ಈ ಶ್ರಾವಣಿ ತಂಡಕ್ಕೂ ಇರಲಿ, ನಮ್ಮ ಚಾನಲ್ಗೂ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ರತಿ ಯಾದವ್. ಬಾಯ್ ಬಾಯ್.